ಹೇಳಿದ ಮಾತುಗಳನ್ನು ಸಂಕ್ಷಿಪ್ತವಾಗಿ ಘಟನೆಗಳನ್ನು ಮಾತ್ರ ಪ್ರಧಾನವಾಗಿ ನಾವು ತಿಳಿದುಕೊಂಡಿದ್ದೇವೆ. ಪುರಾಣಗಳಲ್ಲಿ ಬರುವಂತಹ ಪಾತ್ರಗಳಲ್ಲಿ ನಡೆದ ಘಟನೆಗಳು, ಆ ಅನೇಕ ಜನರಿಂದ ಘಟಿಸಿದ ಪಾಪಗಳು ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಜೀವನದಲ್ಲಿ ನಡೆದು ಹೋಗುವುದು ಅನಿವಾರ್ಯವಾಗಿರುತ್ತದೆ. ಆ ತರಹದ ಪಾಪಗಳಿಗೆ ಪರಿಹಾರ, ಪಾಪಗಳಿಂದ ಉದ್ಧಾರ ವೆಂಕಟೇಶ ದೇವರಿಂದ ಆಗ್ತದೆ, ಪರಮಾತ್ಮನಿಂದ ಆಗ್ತದೆ. ಆ ಕ್ಷೇತ್ರದ ಸ್ಪರ್ಶದಿಂದ, ದರ್ಶನದಿಂದ, ಸ್ನಾನದಿಂದ ಆಗ್ತದೆ ಅಂತಾದರೆ ಆ ಭಗವಂತನ ಪಾರಮ್ಯವನ್ನು, ಪರಮಾತ್ಮನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿಯನ್ನು, ಸ್ವಾತಂತ್ರ್ಯವನ್ನು ಮನಸ್ಸಿನಲ್ಲಿ ತಂದುಕೊಂಡು ಆ ಕ್ಷೇತ್ರದ ದರ್ಶನ, ಅಲ್ಲಿರುವ ತೀರ್ಥಗಳ ಸ್ನಾನ, ಭಗವಂತನ ದರ್ಶನವನ್ನು ಮಾಡಿಕೊಂಡು ನಮ್ಮ ಪಾಪಗಳನ್ನು ಕಳೆದುಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಆ ವಿವಿಧ ಮಹಿಮೆಗಳನ್ನು ನಾವು ತಿಳಿಯುತ್ತಾ ಬಂದಿದ್ದೇವೆ. ಇವುಗಳನ್ನು ಕೇಳುವಾಗ ಬಹಳ ಶ್ರದ್ಧೆಯಿಂದ ಕೇಳಬೇಕು, ವಿಶ್ವಾಸದಿಂದ ಕೇಳಬೇಕು. ಅದರ ನಿಜವಾದ ಅಭಿಪ್ರಾಯವನ್ನು, ಸರಿಯಾದ ಮರ್ಮವನ್ನು ಶ್ರೀಮದ್ ಆಚಾರ್ಯರು ಹೇಳಿದ ದೃಷ್ಟಿಯಲ್ಲಿ ನಾವು ತಿಳಿದುಕೊಳ್ಳಬೇಕು. ಅದನ್ನು ಮಧ್ಯ ಮಧ್ಯದಲ್ಲಿ ನಾವು ಹೇಳ್ತಾ ಇರ್ತೇವೆ, ನೀವು ಕೇಳಿದ್ದೀರಿ. ಸ್ನಾನ ಮಾಡೋದರಿಂದ ಮೋಕ್ಷ ಆಯಿತು ಅಂತ ಅನೇಕ ಮಾತುಗಳು ಪುರಾಣಗಳಲ್ಲಿ ಮಧ್ಯ ಮಧ್ಯದಲ್ಲಿ ಬರ್ತದೆ. ಅದೆಲ್ಲದಕ್ಕೂ ಶ್ರೀಮದಾಚಾರ್ಯರು ನಿರ್ಣಯ ಕೊಟ್ಟಿದ್ದಾರೆ, ವೇದವ್ಯಾಸದೇವರು ನಿರ್ಣಯ ಹೇಳಿದ್ದಾರೆ. ಬರೀ ಸ್ನಾನದಿಂದ ಮೋಕ್ಷವಾಗೋದಾದರೆ ಇಷ್ಟು ಕಷ್ಟಪಡೋ ಕಾರಣವೇ ಇರಲಿಲ್ಲ. ಯಾರು ಸುಲಭವಾಗಿ ಎಂದೋ ಮೋಕ್ಷಕ್ಕೆ ಹೋಗ್ಬಿಡಬಹುದಾಗಿತ್ತು. ಪ್ರಯಾಗ ಮರಣದಿಂದ ಮೋಕ್ಷ, ಗೋಮತಿ ನದಿಯಲ್ಲಿ ದ್ವಾರಕೆಯಲ್ಲಿ ಶ್ರೀಕೃಷ್ಣನ ಸನ್ನಿಧಾನದೊಳಗೆ ಸ್ನಾನ ಮಾಡೋದರಿಂದ ಮೋಕ್ಷ, ಗೋಮತ್ಯಾಂಗ್ ಕೃಷ್ಣ ಸನ್ನಿಧವು, ಕಾಶಿ ಮರಣದಿಂದ ಮೋಕ್ಷ, ಇನ್ನನೇಕ ತೀರ್ಥಗಳ ಸ್ನಾನದಿಂದ ಮೋಕ್ಷವಾಗ್ತದೆ ಅಂತ ಪ್ರತಿಯೊಂದು ಪುರಾಣಗಳಲ್ಲಿಯೂ ಮಹಿಮೆಯನ್ನು ಹೇಳುವಾಗ ಹೇಳಿಬಿಡ್ತಾರೆ. ಅದನ್ನು ಹಾಗೇ ತಿಳಿಯೋದಲ್ಲ. ಮೋಕ್ಷವಾಗ್ತದೆ ಅನ್ನೋ ಮಾತೇನೋ ನಿಜ. ಎದರಿಂದ ಮೋಕ್ಷ? ನಮ್ಮಲ್ಲಿ ಅನೇಕ ಪಾಪಗಳಿರ್ತದೆ. ಎಷ್ಟೋ ಪಾಪಗಳಿಂದ ನಮಗೆ ಮೋಕ್ಷವಾಗತ್ತೆ ಅಂದರೆ ಬಿಡುಗಡೆಯಾಗತ್ತೆ. ಸಂಸಾರದಿಂದಲೇ ಮೋಕ್ಷವಾಗತ್ತೆ ಅಂತ ಅರ್ಥ ಅಲ್ಲ. ಎಷ್ಟೋ ಪಾಪಗಳಿಂದ ನಮಗೆ ಮೋಕ್ಷವಾಗತ್ತೆ ಅಂತ ಒಂದರ್ಥ. ಎರಡನೇದಾಗಿ, ನಮಗೆ ಆ ತರಹದ ತೀರ್ಥಸ್ನಾನಾದಿಗಳಿಂದ ಪಾಪಗಳು ಕಳೆದು ಭಗವಂತನನ್ನು ತಿಳಿದುಕೊಳ್ಳೋದಕ್ಕೆ ಗುರುಗಳ ಸಮಾಗಮ ಆಗತ್ತೆ. ಆ ಸ್ನಾನದ ಪುಣ್ಯದಿಂದ ಎಷ್ಟೋ ದಿನಗಳವರೆಗೆ ಮಾಡಿದಂತಹ ಆ ಪುಣ್ಯದ ಪ್ರಭಾವದಿಂದ ಜ್ಞಾನಿಗಳ ಸಮಾಗಮವಾಗುತ್ತೆ. ಜ್ಞಾನಿಗಳ ಸಮಾಗಮದಿಂದ ಉಪದೇಶ ದೊರಕಿ, ಆ ಉಪದೇಶದಿಂದ ಭಗವಂತನ ಜ್ಞಾನ ಹುಟ್ಟಿ, ಜ್ಞಾನದಿಂದಲೇ ಕೊನೆಗೆ ಮೋಕ್ಷವಾಗುವುದೇ ಹೊರತು ನೇರವಾಗಿ ಸ್ನಾನದಿಂದ ಮೋಕ್ಷ ಅಲ್ಲ. ಆ ತೀರ್ಥ ಸ್ನಾನಾದಿಗಳಿಂದ ಭಗವಂತನ ಜ್ಞಾನ ಹೊಂದಿ ಆ ಜ್ಞಾನದ ದ್ವಾರ ಮೋಕ್ಷವನ್ನು ಹೊಂದುತ್ತಾನೆ ಎಂಬ ಅರ್ಥವನ್ನು ಈ ಎಲ್ಲ ಮಾತುಗಳಿಗೆ ನಾವು ಮಾಡಿಕೊಳ್ಳಬೇಕು. ಅದನ್ನು ಮಾಡಿಕೊಳ್ಳದೆ ಈ ತೀರ್ಥ ಸ್ನಾನಗಳ ಮಹಿಮೆಯನ್ನು ಕೇಳ್ತಾ ಕೇಳ್ತಾ ಬರೀ ಹಾಗಾದರೆ ಸ್ವಾಮಿ ಪುಷ್ಕರಣಿ, ಆಕಾಶಗಂಗಾ, ಒಂದು 200 ರೂಪಾಯಿ ಮದ್ರಾಸಿಗಂತೂ ಬಹಳ ಹತ್ತಿರ, ಖರ್ಚು ಮಾಡಿ ಹೋಗಿ ಬಂದುಬಿಟ್ರೆ ಆಮೇಲೆ ಎಲ್ಲ ಕೆಲಸ ಬಿಟ್ಟು ಸುಖವಾಗಿ ಬದುಕೋ ಅಷ್ಟು ದಿವಸ ಮಜಾ ಮಾಡಿ ಇದ್ದು ಬಿಡಬಹುದಲ್ಲ. ಯಾಕೆ ಸ್ನಾನ, ಸಂಧ್ಯಾವಂದನ, ಪ್ರವಚನ, ಪಾಠ, ಹೋಗೋದು ಬರೋದು, ಶ್ರಾದ್ದ ಎಲ್ಲ ಬಿಟ್ಟುಬಿಟ್ರೆ ಆಯಿತು ಅಂತನ್ನೋ ಭಾವನೆ ಬಂದು ಬಿಟ್ರೆ ಇಷ್ಟೆಲ್ಲ ಪುರಾಣ ಹೇಳಿದ್ವಿ ಅರ್ಥ. ಆಮೇಲೆ ಅದು ಸರ್ವಥಾ ಅಲ್ಲ. ಇದು ಕೇವಲ ಮಹಾಪುಣ್ಯವನ್ನು ಕೊಡ್ತದೆ. ನಮ್ಮ ಅನೇಕ ಪಾಪಗಳನ್ನು ಕಳೆದು ಹಾಕಿ ನಮ್ಮನ್ನು ಸನ್ಮಾರ್ಗಕ್ಕೆ ಕರೆದುಕೊಂಡು ಹೋಗುತ್ತೆ ಅನ್ನೋದರೊಳಗೆ ಮಹಾ ತಾತ್ಪರ್ಯ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಕೃಷ್ಣ ಎಂಬಂತಹ ಒಬ್ಬ ಋಷಿ, ಸಾಮಾನ್ಯವಾಗಿ ಈ ತರಹದ ಋಷಿಗಳು ಕಡಿಮೆ ಇದ್ದಾರೆ, ಇಲ್ಲ ಅಂತಲ್ಲ. ರಾಮ, ಕೃಷ್ಣ, ಗೋವಿಂದ, ಹರಿ ಈ ಎಲ್ಲ ಹೆಸರುಗಳು ಬಹಳ ಪ್ರಾಚೀನ ಋಷಿಗಳಿಗೆ ಇಲ್ಲ. ಬೇರೆ ಬೇರೆ ಹೆಸರುಗಳಿವೆ. ಅವೆಲ್ಲಾನು ದೇವರ ಹೆಸರೇ. ವಸಿಷ್ಠ, ವಿಶ್ವಾಮಿತ್ರ, ಭರದ್ವಾಜ ಇವೆಲ್ಲ ದೇವರ ಹೆಸರುಗಳು ಅನ್ನೋದನ್ನು ಸ್ವತಃ ಐತರೇಯೋಪನಿಷತ್ತು ತಾನು ಸಮನ್ವಯ ಮಾಡಿ ತೋರಿಸ್ತದೆ. ಇವೆಲ್ಲ ಭಗವಂತನ ಹೆಸರುಗಳೇ ಅಂತ. ಆದರೂ ಅಂತಹ ಅಪ್ರಸಿದ್ಧ ಹೆಸರುಗಳಿಗೆ ಹೊರತು ಪ್ರಸಿದ್ಧವಾದ ರಾಮಕೃಷ್ಣಾದಿ ಹೆಸರುಗಳು ಋಷಿಗಳಿಗೆ ಇಡೋದು ಕಮ್ಮಿ ಇದೆ, ಬಹಳ ಕ್ವಚಿತ್. ಅವನು ಕೃಷ್ಣ ಎಂಬ ಋಷಿ. ಆ ಕೃಷ್ಣ ಎಂಬಂತಹ ಋಷಿ ವೆಂಕಟಾಚಲದಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ. ತಪಸ್ಸು ಮಾಡ್ತಾ ನಿಂತ ಸ್ಥಳದಿಂದ ಸರಿತಾ ಇಲ್ಲ. ಎಷ್ಟೋ ವರ್ಷಗಳು ಕಳೆದು ಹೋಗಿವೆ.
ಎಷ್ಟೋ ವರ್ಷಗಳು ಕಳೆದರೆ ಮೈ ಮೇಲೆ ಹುತ್ತು ಬೆಳೆದುಕೊಂಡಿದೆ. ವಾಲ್ಮೀಕ ಋಷಿಗೆ ಹೇಗೋ ಹಾಗೆ ಮೈ ಮೇಲೆ ಹುತ್ತು ಬೆಳೆದುಕೊಂಡ್ರೆ ಅವನಿಗೇನೂ ಎಚ್ಚರ ಇಲ್ಲ. ಮೈ ಮೇಲೆ, ಕಣ್ಣಿನ ಮೇಲೆ ಏನೋ ಒಂದು ಸ್ವಲ್ಪ ಧೂಳಿ ಬಿದ್ದರೆ ಮನುಷ್ಯನಿಗೆ ಒಂದು ಕ್ಷಣ ತಡೆದುಕೊಳ್ಳಿಕ್ಕಾಗೋದಿಲ್ಲ, ಝಾಡಿಸ್ಕೊಳ್ತಾನೆ. ನೀರು ಬಹಳ ಹೊತ್ತು ಇದ್ರೂ ತಡ್ಕೊಳ್ಳಿಕ್ಕಾಗೋದಿಲ್ಲ. ಸ್ನಾನ ಮಾಡುವಾಗ ಮಧ್ಯ ಮಧ್ಯದಲ್ಲಿ ವಿರಾಮ ಬೇಕು. ಅಖಂಡವಾಗಿ 1 ಗಂಟೆ ತಲೆ ಮೇಲೆ ನೀರು ಸುರುವುದ್ರೆ ಮನುಷ್ಯನಿಗೆ ತಡೆದುಕೊಳ್ಳಿಕ್ಕಾಗುವುದಿಲ್ಲ, ಕಣ್ಣು ಒರೆಸ್ಕೊಳ್ತಾನೆ ಮಧ್ಯೆ ಮಧ್ಯೆ. ಅಂಥದ್ದು ಸಾವಿರಾರು ವರ್ಷಗಳವರೆಗೆ ಮೈ ಮೇಲೆ ಹುತ್ತು ಬೆಳೆದುಕೊಂಡ್ರು ಬೆಳೆದಿದೆ ಅಂತೂ ಗೊತ್ತಾಗದೇ ಇದ್ದಷ್ಟು ಅವನಿಗೆ ಧ್ಯಾನಾಸಕ್ತಿ ಇರಬೇಕಾಗಿದ್ರೆ ಅದೆಷ್ಟರ ಮಟ್ಟಿಗೆ ಪರಮಾತ್ಮನ ಚಿಂತನ ಅನುಸಂಧಾನ ಅವನಲ್ಲಿತ್ತು, ಅಥವಾ ಭಗವಂತನ ಅನುಸಂಧಾನ ಎಂತಹ ಆನಂದವನ್ನು ಕೊಡುತ್ತದೆ, ಇವೆರಡನ್ನೂ ನಾವು ಅರ್ಥ ಮಾಡಿಕೊಳ್ಳಬಹುದು. ಶ್ರೀಮದಾಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳ್ತಾರೆ, ಭೇರಿ ತಾಡನಾದಿಗಳನ್ನ ಮಾಡಿದರು, ನಗಾರೆಯನ್ನ ಪಕ್ಕದಲ್ಲಿ ಕುಳಿತು ಬಾರಿಸಿದರೂ ಅವರಿಗೆ ಎಚ್ಚರ ಆಗೋದಿಲ್ಲಂತೆ, ಅಷ್ಟು ಆನಂದದೊಳಗೆ ಮುಳುಗಿರ್ತಾರೆ. ಒಬ್ಬ ಮನುಷ್ಯನಿಗೆ ಏನೋ 1 ಕೋಟಿ ರೂಪಾಯಿ ಲಾಟರಿ ಹತ್ತಿದೆ ಅಂತ ಹೇಳಿದಾಗ ಭಾರಿ ಆನಂದವಾಗ್ತದೆ. ಅಕ್ಕಪಕ್ಕದಲ್ಲಿದ್ದವರು ಏನಾದರೂ ಮಾತಾಡಿದ್ರೆ ಕೇಳಿಸೋದೇ ಇಲ್ಲ. ಅವನು ಎಷ್ಟು ಗಟ್ಟಿಯಾಗಿ ಮಾತಾಡಿದರೂ ತನ್ನ ಆನಂದದ ಅಮಲಿನೊಳಗೆ ಇರ್ತಾನೆ. ಹಾಗೆ ಆ ಭಗವಂತ, ಅನಂತ ಗುಣ ಪರಿಪೂರ್ಣನಾದ ಭಗವಂತ ಎಷ್ಟೋ ಜನ್ಮಗಳ ಸಾಧನೆಯಿಂದ ಅವರಿಗೆ ದೊರಕಿರ್ತಾನೆ. ಮನಸ್ಸಿನಲ್ಲಿ ಚಿಂತನೆ ಮಾಡುತ್ತಿರ್ತಾರೆ. ಆ ಭಗವಂತನ ದರ್ಶನದಿಂದ ಆನಂದೋದ್ರೇಕ ಅನುಭವಿಸ್ತಿರ್ತಾರೆ. ಹೊರಗಿನದೇನೂ ಅವರಿಗೆ ಗೊತ್ತಾಗುವುದಿಲ್ಲ. ಆ ತರಹದ ಅವಸ್ಥೆಯಲ್ಲಿ ಅವನಿದ್ದಾನೆ. ಅವನ ತಪಸ್ಸು, ಅವನ ಯೋಗ್ಯತೆಗೆ ಎಷ್ಟಾಗಬೇಕಾಗಿತ್ತೋ ಅಷ್ಟಾಗಿ ಮುಗಿದಿದೆ ಅಂತನ್ನೋದು ಇಂದ್ರದೇವರಿಗೆ ಗೊತ್ತಾಯಿತು. ಇನ್ನು ಹೀಗೆ ಇವನು ಮಾಡಿದ್ರೆ ಹೆಚ್ಚಿನ ತಪಸ್ಸಾಗತ್ತೆ, ಅಷ್ಟು ಯೋಗ್ಯತೆ ಇವನಿಗಿಲ್ಲ, ಬೇಗನೆ ದೇವರನ್ನ ಸಾಕ್ಷಾತ್ಕಾರವಾಗೋದಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಅಂತ ದೇವರಿಗೆ ಬೇಡಿಕೊಂಡು ಇಂದ್ರದೇವರು ಮಳೆ ಸುರಿಸ್ತಾರೆ. ಆ ಮಳೆ ಸುರಿಸಿದರೂ ಇವನೇನು ಸರಿಯುವುದಿಲ್ಲ. ಆದ್ರೆ ಮೈ ಮೇಲಿದ್ದಂತಹ ವಾಲ್ಮೀಕ ಅದು ಹಾಗೇ ಗಟ್ಟಿಯಾಗಿರ್ತದೆ. ಕೊನೆಗೆ ಸಿಡಿಲು ಬೀಳುತ್ತದೆ. ಸಿಡಿಲು ಬಿದ್ದಾಗ ಆ ವಾಲ್ಮೀಕ ಸರದು ಬೀಳುತ್ತದೆ. ಒಳಗಿರತಕ್ಕಂತಹ ಇವನಿಗೆ ಭಗವಂತ ಎದುರಿಗೆ ಬಂದು ದರ್ಶನ ಕೊಡ್ತಾನೆ. ಪರಮಾತ್ಮನ ದರ್ಶನದಿಂದ ಆನಂದವಾದಾಗ ಪರಮಾತ್ಮ ವಿಶೇಷವಾದ ವರವನ್ನು ಕೊಟ್ಟು ಅವನಿಗೆ ತನ್ನ ಸಾಕ್ಷಾತ್ಕಾರವನ್ನು ಕೊಟ್ಟು, ಈ ಯಾವ ತೀರ್ಥದಲ್ಲಿ ಅವನು ಸ್ನಾನ ಮಾಡಿ ಪ್ರತಿನಿತ್ಯ ಮೊದಲಿಗೆ ತಪಸ್ಸು ಮಾಡ್ತಾ ಇದ್ದ, ವಾಲ್ಮೀಕದಲ್ಲಿ ಪ್ರವೇಶ ಮಾಡೋಕ್ಕಿಂತ ಮೊದಲಿಗೆ ಆ ತೀರ್ಥಕ್ಕೆ ಕೃಷ್ಣ ತೀರ್ಥ ಅಂತ ನೀವು ಕೇಳಿದಿರಿ. 66 ಕೋಟಿ ತೀರ್ಥಗಳಿದ್ದರೂ ಅತಿಶ್ರೇಷ್ಠವಾದ ಮುಕ್ತಿಯನ್ನೇ ಕೊಡುವ ತೀರ್ಥಗಳು 7 ತೀರ್ಥ ಅಂತ. ಅದರ ಪೈಕಿ ಒಂದಾದದ್ದು ಕೃಷ್ಣ ತೀರ್ಥ. ಆ ಕೃಷ್ಣ ತೀರ್ಥ ಎಂಬ ಹೆಸರಿನಿಂದ ಇದು ಪ್ರಸಿದ್ಧವಾಗ್ತದೆ ಅಂತ ವರ ಕೊಡ್ತಾನೆ. ಅಂತಹ ವಿಶೇಷವಾದ ತಪಸ್ಸಿದ್ಧಿಯನ್ನು ಕೊಡುವಂತಹ ತೀರ್ಥ ಅದು ಕೃಷ್ಣ ತೀರ್ಥ ಎಂಬುದಾಗಿ ಹೇಳ್ತಾರೆ. ಪಾಪ ವಿನಾಶಿನಿ ತೀರ್ಥ, ಕುಡಿಯೋದಕ್ಕೆಲ್ಲ ಅಲ್ಲಿಂದೇ ನೀರು ಬರೋದು. ತಿರುಮಲದೊಳಗೆ ಸಮಗ್ರವಾದಂತಹ ಬೆಟ್ಟದೊಳಗಿದ್ದವರೆಲ್ಲ ಕುಡಿಯೋ ನೀರು ಅದೇ. ಪಾಪ ಪೂರ್ಣ ಹೋಗೋದೋ ಬಿಟ್ಟೋದೋ ಗೊತ್ತಿಲ್ಲ, ಆದರೆ ಪಾಪ ವಿನಾಶನ ತೀರ್ಥದ ನೀರನ್ನೇ ಕುಡಿಯೋದು ಎಲ್ಲರೂ ಕೂಡ. ಭಕ್ತಿಯಿಂದ ಕುಡಿದ್ರೆ ಪಾಪ ಹೋಗೇ ಹೋಗುತ್ತೆ, ಸಂದೇಹವೇ ಇಲ್ಲ. ಒಬ್ಬ ಶೂದ್ರ, ದೃಢಮತಿ ಅಂತ ಅವನ ಹೆಸರು. ಹೆಸರಿಗೆ ತಕ್ಕಂತೆ ಅವನಿಗೆ ತನಗೆ ತಲೆಗೆ ಬಂದದ್ದೇ ಆಗಬೇಕು ಅನ್ನುವ ಆಗ್ರಹ. ದೊಡ್ಡದಾದಂತಹ ಋಷಿಗಳ ಗುಂಪು, ಬ್ರಾಹ್ಮಣರ ತಂಡ, ದೊಡ್ಡ ವಿದ್ಯಾಪೀಠವನ್ನು ಮಾಡಿಕೊಂಡು ಒಬ್ಬ ಕುಲಪತಿ ಅಂತ ಅವರ ಹೆಸರು, ಕುಲಪತಿಗಳು ಅಲ್ಲಿರ್ತಾರೆ. ಆ ರೀತಿಯಾಗಿ ಮುನೀನಾಂ ಏಕಶತಕಂ ಯೋನ್ನದಾನಾದಿ ಪೋಷಣಾತ್ ಅಧ್ಯಾಪಯತಿ ವಿಪ್ರಋಷಿ ಸವೈ ಕುಲಪತಿ ಸ್ಮೃತಃ ಅಂತ. ಕನಿಷ್ಠ ಪಕ್ಷ 100 ಜನ ವಿದ್ಯಾರ್ಥಿಗಳಿಗೆ, ಜ್ಞಾನಿಗಳಿಗೆ ಅನ್ನದಾನಾದಿಗಳನ್ನು ಮಾಡ್ತಾ ಮನೆಯಲ್ಲಿಟ್ಟುಕೊಂಡು ಯಾರು ಪಾಠ ಪ್ರವಚನ ಮಾಡ್ತಾರೋ ಅವರಿಗೆ ಕುಲಪತಿ ಅಂತ ಕರೀತಾರೆ. ಇನ್ನೂ ಮಹಾಕುಲಪತಿಗಳಿದ್ದಾರೆ. ಮುನೀನಾಂ ದಶಸಾಹಸ್ರಂ ಯೋನ್ನದಾನಾದಿ ಪೋಷಣ ಅಧ್ಯಾಪಯತಿ ವಿಪ್ರಋಷಿ ಸವೈ ಕುಲಪತಿ ಸ್ಮೃತಃ ಅಂತ. 10,000 ಜನರನ್ನ ಮನೆಯಲ್ಲಿ ಇಟ್ಟುಕೊಂಡು ಪಾಠ ಪ್ರವಚನ ಮಾಡ್ತಾ ಇದ್ರೆ ಅಂತಹ ಕುಲಪತಿಗಳಿಗೆ, ಆಗಿನ ಕಾಲದ ಋಷಿಗಳು ಮುನಿಗಳು ಹಾಗೆ ಸಾವಿರಾರು ಜನರನ್ನ ಶಿಷ್ಯರನ್ನ ಇಟ್ಟುಕೊಂಡು ಭಿಕ್ಷಾವೃತ್ತಿಯಿಂದ ಜೀವನ ಮಾಡ್ತಾ ಇದ್ರು. ಅಂತಹ ಒಬ್ಬ ಕುಲಪತಿ ಮಹಾನುಭಾವರು. ಆ ಕುಲಪತಿಗಳ ಹತ್ರ ಹೋಗಿ ಇವನು ನಮಸ್ಕಾರ ಮಾಡಿ, ನನಗೆ ಉಪದೇಶ ಮಾಡಿ, ಇಷ್ಟೆಲ್ಲ ಜನರಿಗೆ ಉಪದೇಶ ಮಾಡ್ತೀರಿ, ನನಗ್ಯಾಕೆ ಮಾಡಬಾರದು, ನನಗೂ ಉಪದೇಶ ಮಾಡಿ. ಭಗವಂತನ ನಾಮಸ್ಮರಣೆ ಮಾಡಪ್ಪ, ರಾಮ ಕೃಷ್ಣ ಗೋವಿಂದ ಆ ಎಲ್ಲ ಶಬ್ದಗಳ ಅರ್ಥ ಹೇಳ್ತಾರೆ.
ನಮ್ಮೆಲ್ಲ ಪಾಪವನ್ನ ಕಳಿತಾನೆ ಅನ್ನೋದಕ್ಕೆ ಅವನನ್ನು ಕೃಷ್ಣ ಅಂತಾರೆ, ನಮಗೆ ಆನಂದ ಕೊಡ್ತಾನೆ ಅನ್ನೋದಕ್ಕೆ ರಾಮ ಅಂತಾರೆ. ಹೀಗೆ ರಾಮ, ಕೃಷ್ಣ, ಗೋವಿಂದ ಈ ಎಲ್ಲ ಶಬ್ದಗಳ ಅರ್ಥ ತಿಳಿದು ನಾಮಸ್ಮರಣೆ ಮಾಡು, ನಿಶ್ಚಿತವಾಗಿಯೂ ನಿನಗೆ ಉತ್ತಮವಾದ ಗತಿಯಾಗ್ತದೆ. ತ್ರೈವರ್ಣಿಕರ ಸೇವೆಯನ್ನ ಮಾಡು, ಅದರಿಂದಲೂ ನಿನಗೆ ಗತಿಯಾಗ್ತದೆ. ತ್ರೈವರ್ಣಿಕರ ಸೇವೆ, ನಾಮಸ್ಮರಣೆ, ತೀರ್ಥಯಾತ್ರಾದಿಗಳನ್ನು ಮಾಡಿ ನಿನ್ನ ಜೀವನವನ್ನು ಸಾರ್ಥಕ ಮಾಡಿಕೋ ಅಂತ ಹೇಳಿದ್ದೀರ. ಅದಲ್ಲ, ಅವರಿಗೇನು ನೀವು ಪಾಠ ಹೇಳ್ತೀರೋ ನಿಮ್ಮ ಋಷಿಗಳಿಗೆ ಮುನಿಗಳಿಗೆ ಅದೇ ನನಗೆ ಹೇಳಬೇಕು. ಅವರಿಗೇನು ಯಜ್ಞಯಾಗಾದಿಗಳನ್ನು ಮಾಡಿಸ್ತೀರಿ, ಶ್ರಾದ್ದಾದಿ ಕರ್ಮಗಳನ್ನು ಯಾವ ಮಂತ್ರ ಅಂದು ಮಾಡಿಸ್ತೀರೋ ಅದೇ ಮಂತ್ರ ಅಂದು ನನಗೂ ಯಜ್ಞಯಾಗಾದಿಗಳನ್ನು ಶ್ರಾದ್ದಾದಿಗಳನ್ನು ಮಾಡಿಸ್ತೀವಿ. ಯಾವುದರೊಳಗೂ ವ್ಯತ್ಯಾಸವಾಗತಕ್ಕದ್ದಲ್ಲ. ಹಾಗೆ ಮಾಡಿದರೆ ಮಾತ್ರ ನನಗೆ ಸಂತೋಷವಾಗುತ್ತೆ ಅಂತ ದೃಢಮತಿ ದೃಢವಾಗಿ ಆಗ್ರಹ ಪಡಿಸಿದರೆ ಅದಾಗುವ ಮಾತಲ್ಲ. ನೀನು ಹೋಗಿ ಬಾ ಅಂತ ಕೊಟ್ಟು ಕಳಿಸಿದ್ದಾನೆ. ಅವನು ಹೊರಟು ಪಕ್ಕದಲ್ಲಿಯೇ ಒಂದು ಸ್ಥಳವನ್ನ ತೆಗೆದುಕೊಂಡು ಅಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ದೊಡ್ಡದಾದ ತೋಟ, ಬೇಕಾದಷ್ಟು ದೊಡ್ಡ ಬಾವಿ, ಬೇಕಾದಷ್ಟು ಮತ್ತೆ ಅತಿಥಿಗಳಿಗೆ ಇಳಿದುಕೊಳ್ಳೋದಕ್ಕೆ ಪ್ರತ್ಯೇಕವಾದ ಕಕ್ಷೆಗಳು, ಎಲ್ಲ ಅನುಕೂಲತೆಗಳನ್ನು ಮಾಡಿಟ್ಟ. ಯಾರು ಹೋಗ್ತಾ ಇರಲಿಲ್ಲ ಅಲ್ಲಿ. ಆದ್ರೆ ಒಬ್ಬನಿಗೆ ಗೊತ್ತಿಲ್ಲದೆ ಸುಮತಿ ಅಂತ ಇನ್ನೊಬ್ಬ, ಆ ಸುಮತಿ ಎಂಬಂತಹ ಬ್ರಾಹ್ಮಣ, ಅವನು ಸಂಚಾರದಲ್ಲಿ ಬರ್ತಾ ಇರ್ತಾನೆ. ಇದೇನೋ ಒಳ್ಳೆ ಆಶ್ರಮ ಕಂಡಾಗ ಕಾಣಿಸ್ತದೆ, ಒಳಗೆ ಹೋಗ್ಬಿಡ್ತಾನೆ. ಒಳಗೆ ಹೋದ ತಕ್ಷಣ ಇವನಿಗೆ ಒಳ್ಳೆ ಆದರ, ಆತಿಥ್ಯ, ಉಪಚಾರ, ದಕ್ಷಿಣೆ ಗಿಕ್ಷಣೆ ಬೇಕಾದಷ್ಟು ಕೊಡ್ತಾನೆ. ಆನಂದವಾಗ್ತದೆ. ನಾಳೆ ಮತ್ತೆ ಇಲ್ಲೇ ಬನ್ನಿ ಅಂತ ಕರೀತಾನೆ. ಹೀಗೆ 2 ದಿವಸ 3 ದಿವಸ ಹೋಗೋ ಅಷ್ಟೊತ್ತಿಗೆ ಅವನ ಮೇಲೆ ಇವನಿಗೆ ಬಹಳ ಪ್ರೀತಿ ಬಂದ್ಬಿಡ್ತದೆ. ದಾಕ್ಷಿಣ್ಯ. ಅನಧಿಕಾರಿಗಳ ಹತ್ತಿರ ದ್ರವ್ಯವನ್ನು ಸ್ವೀಕಾರ ಮಾಡಿದರೆ ದಾಕ್ಷಿಣ್ಯಕ್ಕೆ ಒಳಗಾಗಿ ಯಾವ ರೀತಿಯಾಗಿ ಮನುಷ್ಯ ತನ್ನ ದಾರಿಯನ್ನ ಅನಿವಾರ್ಯವಾಗಿ ಬಿಡಬೇಕಾಗತ್ತೆ, ಎಷ್ಟೇ ಸುಮತಿಯಾದರೂ ಕುಮತಿಯಾಗುವ ಪ್ರಸಂಗ ಬರ್ತದೆ ಅನ್ನೋದಕ್ಕೆ ಇದು ದೃಷ್ಟಾಂತ. ಅಂದ್ರೆ ಕಲಿಯುಗದೊಳಗೆ ನಾವೇನ್ ಮಾಡ್ತಾ ಇದ್ದೇವೆ ಅದಕ್ಕೆ ಸ್ಕಂದ ಪುರಾಣ ಸ್ಪಷ್ಟವಾಗಿ ಮಾತುಗಳಲ್ಲಿ ಹೇಳ್ತೀನಿ. ನೀವು ಮುಂದೆ ಹೀಗೆ ಮಾಡ್ತೀರಿ ಅನ್ನೋದನ್ನು ಮೊದಲಿಗೆ ಹೇಳಿಟ್ಟಿದೆ. ಹೀಗೆ ಮಾಡಿದರೆ ನಿಮಗೆ ಹೀಗೆ ಅನರ್ಥ ಆಗ್ತದೆ, ಅದಕ್ಕಾಗಿ ಜಾಗರೂಕರಾಗಿರ್ರಿ ಎನ್ನುವ ಒಂದು ಎಚ್ಚರಿಕೆಯ ಗಂಟೆಯನ್ನು ನಮಗೆ ವೇದವ್ಯಾಸ ದೇವರು ಅಂದೇ ಬಾರಿಸಿದ್ದಾರೆ. ಇನ್ನೂ ಆ ಘಂಟೆಯ ಧ್ವನಿ ಹಾಗೇ ಕಿವಿಯಲ್ಲಿ ಕೇಳಿಸ್ತಾ ಇದೆ. ಸರಿ, ಸುಮತಿ 4-6 ದಿವಸ ಇದ್ದ ಮೇಲೆ ಅವನಿಗೆ ಬಹಳ ದಾಕ್ಷಿಣ್ಯ ಆಯಿತು. ನೀನು ನನಗೆ ಯಜ್ಞಯಾಗಾದಿಗಳನ್ನು ಮಾಡಿಸಲೇಬೇಕು ಅಂತ ಕುಲಪತಿಗಳು ಬೇಡ ಅಂತ ಹೇಳಿದ್ದನ್ನ ಈ ಸುಮತಿಯ ದ್ವಾರ ಇವನು ಮಾಡಿಸಿಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಆಗಲಿ ಅಂತ ಸುಮತಿ ಮಾಡಿಸಿಬಿಟ್ಟ, ಎಲ್ಲಾ ಉಪದೇಶ ಮಾಡಿಬಿಟ್ಟ. ಆಮೇಲೆ ಮರಣ ಹೊಂದಿದ ಮೇಲೆ ಇಬ್ಬರಿಗೂ ಕೂಡ ಆದಂತಹ ಅನರ್ಥ ಏನು ಅನ್ನೋದನ್ನು ಹೇಳ್ತಾರೆ. ಈ ಸುಮತಿ ಎಂಬಂತಹ ವ್ಯಕ್ತಿಗೆ ಅದೇ ರೀತಿಯಾಗಿ ಆ ದೃಢಮತಿ ಇಬ್ಬರಿಗೂ ಕೂಡ ಬಹಳ ಘೋರವಾಗಿರತಕ್ಕಂತಹ ಜನ್ಮ ಬಂದಿದೆ. ನಾನಾ ವಿಧವಾಗಿರತಕ್ಕಂತಹ ಯೋನಿಗಳಲ್ಲಿ ಹುಟ್ಟಿ ಬಂದಿದ್ದಾರೆ. ಹಂದಿಯಾಗಿ, ನಾಯಿಯಾಗಿ, ಕತ್ತೆಯಾಗಿ, ಹೀಗೆ ಆ ಸುಮತಿ ವಿವಿಧ ಯೋನಿಗಳಲ್ಲಿ ಹುಟ್ಟಿ ಬರ್ತಾನೆ. ಎಷ್ಟೋ ದಿವಸ ಗಿಡಮರಗಳಾಗಿ ಹುಟ್ಟುತ್ತಾನೆ, ನೀಚ ಯೋನಿಗಳಲ್ಲಿ ಹುಟ್ಟುತ್ತಾನೆ. ಕೊನೆಗೆ ಮತ್ತೆ ಶೂದ್ರನಾಗಿ, ಕ್ಷತ್ರಿಯನಾಗಿ, ವೈಶ್ಯನಾಗಿ, ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. ಏನೋ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯವಶಾತ್ ಇಷ್ಟೆಲ್ಲ ವಿವಿಧ ಯೋನಿಗಳಲ್ಲಿ ಅನುಭವಿಸೋ ಕಷ್ಟ ಅನುಭವಿಸಿ ಕೊನೆಗೆ ಮತ್ತೆ ಬ್ರಾಹ್ಮಣನಾಗ್ತಾನೆ. ಬ್ರಾಹ್ಮಣನಾಗಿ ಹುಟ್ಟಿದ ಮೇಲೆ ಅವನ ತಂದೆ ಉಪನಯನವನ್ನು ಮಾಡುತ್ತಾರೆ. ಆದರೆ ಆ ಬ್ರಾಹ್ಮಣನಾಗಿ ಹುಟ್ಟೋದು, ಗಾಯತ್ರಿಯ ಉಪದೇಶವನ್ನ ತಂದೆಯ ಮುಖದಿಂದ ಕಿವಿಯಿಂದ ಕೇಳೋದು, ಇಷ್ಟೇ ಪುಣ್ಯ ಇತ್ತವನಿಗೆ. ಮತ್ತೆ ಒಂದು ಬ್ರಹ್ಮರಾಕ್ಷಸ ಅವನಿಗೆ ಬಡಿದುಕೊಂಡಿತ್ತು. ಆ ಬ್ರಹ್ಮರಾಕ್ಷಸ ಬಡಿದುಕೊಂಡದ್ದಕ್ಕೆ ಉನ್ಮತ್ತರ ಹಾಗೆ, ಹುಚ್ಚರ ಹಾಗೆ ಓಡಾಡ್ತಾ ಇದ್ದಾನೆ. ಯಾವ ಕೆಲಸವನ್ನೂ ಮಾಡ್ಲಿಕ್ಕಾಗ್ತಾ ಇಲ್ಲ. ತಂದೆಗೆ ಬಹಳ ದುಃಖ ಆಗಿ ಅಗಸ್ತ್ಯರಿಗೆ ಶರಣ ಹೋದಾಗ, ಅಗಸ್ತ್ಯರು ಒಳ್ಳೆ ಈ ವೆಂಕಟಾಚಲದ ಮಹಾತ್ಮದೊಳಗೆ ಸ್ಪೆಷಲಿಸ್ಟ್ ಅವರು. ಯಾಕೆಂದ್ರೆ ಆ ವೆಂಕಟಾಚಲದೊಳಗೆ ಸಿದ್ಧಿಯನ್ನು ಹೊಂದಿದಂತಹ ಮಹಾನುಭಾವರು, ಅವರ ಕಥೆಯನ್ನು ನೀವು ಹಿಂದೆ ಕೇಳಿದ್ದೀರಿ. ಹೀಗಾಗಿ ಆ ಅಗಸ್ತ್ಯ ಋಷಿಗಳು ಹೇಳಿದ್ರು, ಇದು ಮಾಡಿದ್ದು ದೊಡ್ಡ ಅಪರಾಧ, ಅದನ್ನು ಮೊದಲಿಗೆ ನೀನು ತಿಳಿದುಕೋ. ಯಾಕೆ ಹೀಗಾಗಿದೆ ಇದನ್ನು ಅರ್ಥ ಮಾಡಿಕೋ ಅಂತ ಕಾರಣ ಹೇಳ್ತಾರೆ. ಯಾರಿಗೆ ಯಾವ ಅಧಿಕಾರವನ್ನ ಶಾಸ್ತ್ರದಲ್ಲಿ ಕೊಟ್ಟಿದೆ ಅವರು ಆ ಕಾರ್ಯವನ್ನ ಮಾಡಬೇಕೇ ಹೊರತು ತಮಗೆ ಅಧಿಕಾರ ಇಲ್ಲದೇ ಇದ್ದಾಗಲೂ ಅದನ್ನ ಮಾಡಬೇಕು ಅಂತ ಅಪೇಕ್ಷೆ ಪಟ್ರೆ, ಯುಕ್ತಿವಾದಗಳನ್ನ ಹಾಕಿ ಏನೇನೋ ಅಡ್ಡ ಮಾತುಗಳನ್ನ ಆಡ್ಲಿಕ್ಕೆ ಬರ್ತದೆ ಅನ್ನೋದಕ್ಕೆ ಮಾತನಾಡಿ
ತಮಗೆ ಅಧಿಕಾರ ಇಲ್ಲದೆ ಇದ್ದ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದರೆ ಹೀಗೆ ಅನರ್ಥವಾಗ್ತದೆ, ಇದನ್ನು ಇನ್ನೊಂದ್ಸಲ ಮಾಡಬಾರದು ಅನ್ನೋದನ್ನು ಮೊದಲಿಗೆ ಅಗಸ್ತ್ಯರು ಗಟ್ಟಿಯಾಗಿ ಉಪದೇಶ ಮಾಡಿ ಹೇಳಿದ್ದಾರೆ. ಇವತ್ತಿನ ಕಾಲದೊಳಗೆ ಈ ಮಾತನ್ನು ಬಹಳ ಸರಿಯಾಗಿ ತಿಳಿದುಕೊಳ್ಳಬೇಕು. ಎಲ್ಲ ಜನರಿಗೂ ಇದೊಂದು ವಿಶೇಷವಾದ ಉತ್ಸಾಹ. ನೀನಿದನ್ನು ಮಾಡಪ್ಪ ಅಂತ ಹೇಳಿದರೆ ಅದನ್ನು ಮಾಡೋದಿಲ್ಲ. ಇಂಥದನ್ನು ನೀನು ಮಾಡಬಾರದು ಅಂದ್ರೆ ಅದನ್ನು ಯಾಕೆ ನಾನು ಮಾಡಬಾರದು, ನೀವೇನು ಹೆಚ್ಚು ನಾವೇನು ಕಡಿಮೆ ಅನ್ನೋದು ಮಾತ್ರ ಬೇಕು. ನಿನಗೆ ಹೇಳಿದ್ದನ್ನೆಲ್ಲ ನೀನು ಮಾಡಿ ಬಾ. ಹೇಳಿದ್ದೆಲ್ಲ ಮಾಡಿ ಬಂದ ಮೇಲೆ ಆಮೇಲೆ ನಿನಗೆ ಇನ್ನೂ ಹೆಚ್ಚಿನ ಟೈಮ್ ಉಳಿತು ಅಂದ್ರೆ ಬೇರೆ ಕೆಲಸ ಮಾಡಲಿಕ್ಕೆ ಪಾಪ ಮಾಡೋದೇನೂ ಉಳಿದಿಲ್ಲ, ಎಲ್ಲ ಮುಗಿಸಿ ಕೃತಕೃತ್ಯನಾಗಿ ಬಂದಿದ್ದಿ ಅಂತಾದರೆ ಇನ್ನೂ ಬೇಕಾದರೆ ಹೆಚ್ಚಿಂದ ಹೇಳೋಣ. ಮಾಡೋದನ್ನೇ ಮಾಡಲಿಕ್ಕಾಗದೆ ಯಾವುದನ್ನು ಮಾಡಬೇಡ ಅಂತ ಹೇಳಿದ್ದಾರೆ ಅದನ್ನೇ ಮಾಡಬಾರದು ಅನ್ನುವ ಹಠದಿಂದ ಮಾಡಿದರೆ ಪುಣ್ಯ ಪಾಪಗಳನ್ನು ಕೊಡುವವರು ವ್ಯಾಸಪೀಠದ ಮೇಲೆ ಕುಳಿತ ಪುರಾಣಿಕ ಆಚಾರ್ಯರಲ್ಲ, ಅಥವಾ ಯಾವ ಸ್ವಾಮಿಗಳಲ್ಲ, ಯಾವ ವಿಧವಾದ ಅಧಿಕಾರಿಗಳಲ್ಲ, ದೇವರು ಕೊಡುವರು. ಪುಣ್ಯ ಪಾಪ ನಿಯಾಮಕನಾದವನು ಭಗವಂತ. ಪರಮಾತ್ಮನ ಆದೇಶದಂತೆ, ಪರಮಾತ್ಮನ ಅಧಿಕಾರ ಕೊಟ್ಟಂತೆ ನಾವು ನಮ್ಮ ನಮ್ಮ ಕರ್ಮಗಳನ್ನು ಮಾಡಿ ಭಗವಂತನಿಂದ ಫಲವನ್ನು ಹೊಂದುವಂತಹ ಅಪೇಕ್ಷೆಯನ್ನು ಪಡಬೇಕೇ ಹೊರತು ಯುಕ್ತಿವಾದಗಳನ್ನು ಹಾಕಿ ಎದರಿಗೆ ಬೇಡ ಅಂತ ಹೇಳುವ ವ್ಯಕ್ತಿಯ ಬಾಯಿಯನ್ನು ಮುಚ್ಚುತ್ತೇನೆ ಎಂದು ಮಾತ್ರಕ್ಕೆ ನನಗೆ ಬರುವ ಪಾಪಗಳಿಗೆ ನಾನು ಬಾಗಿಲು ಮುಚ್ಚಿದಂತೆ ಆಗಲಿಲ್ಲ, ಎದುರಿಗಿದ್ದವರ ಬಾಯಿ ಮುಚ್ಚಿದಂತೆ ಆಯಿತೆ ಹೊರತು ಪಾಪದ ಬಾಗಿಲು ತೆರೆದೇ ಇಟ್ಟಿದೆ. ಆ ಎಚ್ಚರ ನಮ್ಮಲ್ಲಿರಬೇಕು ಅನ್ನೋದನ್ನು ಅಗಸ್ತ್ಯ ಋಷಿಗಳು ಬಹಳ ಸ್ಪಷ್ಟವಾಗಿ ಆ ಸುಮತಿಯ ತಂದೆಗೆ ಹಾಗೂ ಆ ಸುಮತಿಯ ಜನ್ಮಾಂತರದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿದವನಿಗೆ ಉಪದೇಶ ಮಾಡಿ, ಪಾಪ ವಿನಾಶಿನಿ ತೀರ್ಥದಲ್ಲಿ ಸ್ನಾನ ಮಾಡಿ ಶ್ರೀನಿವಾಸನ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ತಪಸ್ಸನ್ನು ಮಾಡಿ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೋ, ಅದರಿಂದ ನಿನ್ನ ಉದ್ಧಾರವಾಗ್ತದೆ ಅಂತ ಹೇಳಿದಾಗ ಪಾಪ ವಿನಾಶಿನಿ ತೀರ್ಥದಲ್ಲಿ ಸ್ನಾನ ಮಾಡಿಸಿದ್ದಾರೆ ಆ ಹುಡುಗನಿಗೆ. ಅವನಿಗೂ ಆ ಬ್ರಹ್ಮರಾಕ್ಷಸದಿಂದ ಮುಕ್ತಿಯಾಗಿದೆ. ಅವನ ತಂದೆಯೂ ಅಲ್ಲಿ ಸ್ನಾನವನ್ನು ಮಾಡಿ ತನ್ನ ಪಾಪಗಳನ್ನು ಕಳೆದುಕೊಂಡು ಮುಂದೆ ಜ್ಞಾನವನ್ನು ಪಡೆದು ಮುಕ್ತಿಯನ್ನು ಹೊಂದಿದ್ದಾರೆ ಎನ್ನುವ ಮಾತನ್ನು ತಿಳಿಸ್ತಾರೆ. ಈ ಸ್ನಾನದಿಂದ ಉದ್ಧಾರ ಆಯಿತು ಅನ್ನೋದನ್ನು ತಿಳಿಯೋದರ ಜೊತೆಗೆ ಈ ಸಂದೇಶವನ್ನು ನಾವು ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಟುಕೊಳ್ಬೇಕು. ನಮ್ಮದೆಷ್ಟು ಕರ್ತವ್ಯವೋ ಅಷ್ಟನ್ನು ನಾವು ಮಾಡಬೇಕು. ಅದಕ್ಕೂ ಹೆಚ್ಚಿನ ನಮಗೆ ಬೇಡ ಅಂತ ಹೇಳಿದ್ದನ್ನು ಮಾಡೋ ಸಾಹಸ ಮಾಡಬಾರದು ಅಂತನ್ನೋದನ್ನು ಸ್ತ್ರೀಯರು ಪುರುಷರು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿರತಕ್ಕಂತಹ ಮಾತು. ಇದಾದ ಮೇಲೆ ಆಕಾಶಗಂಗೆಯ ಪಾಪವಿನಾಶಿನಿ ತೀರ್ಥದ ಇನ್ನೊಂದು ಮಹಿಮೆಯನ್ನು ತಿಳಿಸ್ತಾರೆ. ಭದ್ರಮತಿ ಅಂತ ಒಬ್ಬ ಬ್ರಾಹ್ಮಣ, ಮಹಾದರಿದ್ರ. ಭದ್ರ ಅಂದ್ರೆ ಮಂಗಲ, ಪರಮ ಮಂಗಲವಾದ ಮನಸ್ಸಿದೆ, ಶುದ್ಧ ಮನಸ್ಸಿದೆ, ಪರಮ ಭಗವದ್ಭಕ್ತ, ಆದರೆ ದರಿದ್ರ. ಅವನಿಗೆ ದಾರಿದ್ರ್ಯದ ದುಃಖ ಎಷ್ಟರ ಮಟ್ಟಿಗೆ ಅಂದರೆ ಹೇಳಲಿಕ್ಕೆ ಸಾಧ್ಯವಿಲ್ಲ. 6 ಜನ ಹೆಂಡಂದಿರು, ಕೃತ, ಸಿಂಧು, ಯಶೋವತಿ, ಮಾಲಿನಿ, ಶೋಭಾ, ಹೀಗೆ ಕಾಮಿನಿ, 6 ಜನ ಹೆಂಡಂದಿರು, 200 ಜನ ಮಕ್ಕಳು. ಬಹಳ ಏನಿರಲಿಲ್ಲ. ಆದರೆ ಹೊಟ್ಟೆಗೆ ಗತಿ ಇಲ್ಲ. ಮಕ್ಕಳೆಲ್ಲ ಉಪವಾಸ ಇರ್ತಾರೆ, ಹೆಂಡಂದಿರು ಉಪವಾಸ ಇದ್ದಾರೆ, ತಾನು ಉಪವಾಸ ಇದ್ದಾನೆ. ಎಷ್ಟು ಪರಮಾತ್ಮ ಪರೀಕ್ಷೆ ಮಾಡ್ತಾನೆ ಅಂತನ್ನೋದನ್ನ ಅವನಿಗೆ ಸಹನೆ ಮಾಡಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಷ್ಟು ಮತ್ತೆ ಸಹನೆ ಮೀರಿ ಬರ್ತಾ ಇದೆ, ದುಃಖ ಪಡ್ತಾ ಇದ್ದಾನೆ. ಕೆಲವು ಮಾತುಗಳನ್ನು ಆಡ್ತಾನೆ. ಜಗತ್ತಿನೊಳಗೆ ನಾನಿಷ್ಟು ಜ್ಞಾನ ಪಡೆದುಕೊಂಡಿದ್ದೇನೆ, ಪಾಂಡಿತ್ಯ ಇದೆ, ವೇದ ಶಾಸ್ತ್ರ ಎಲ್ಲ ಗೊತ್ತು, ಆದರೆ ಜನ ನನ್ನನ್ನು ಮಾತಾಡಿಸೋದಿಲ್ಲ. 1-2 ಅಕ್ಷರ ಬರ್ತದೆ, ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿ ಏನೂ ಬರದೆ ಇದು ದಡ್ಡರನ್ನ ಬೇಕಾದಷ್ಟು ಮಾತಾಡಿಸ್ತಾರೆ. ಯಾಕೆಂದ್ರೆ ಅವರ ಹತ್ರ ಹಣ ಇದೆ. ಇರೋ ಸ್ವಲ್ಪ ವಿದ್ಯೆಯನ್ನೇ ಒಳ್ಳೆ ಆಢ್ಯತೆಯಿಂದ ಭಾರೀ ಚೆನ್ನಾಗಿ ಮತ್ತೆ ಜನರಿಗೆ ಇಂಪ್ರೆಷನ್ ಆಗೋ ಹಾಗೆ ಒಳ್ಳೆ ಮಡಿಯನ್ನ ಉಟ್ಟು ಮಡಿಯನ್ನ ಹೊತ್ತುಕೊಂಡು ಬಂಗಾರದ ಆಭರಣಗಳನ್ನು ಹಾಕಿಕೊಂಡು ನೋಡ್ಲಿಕ್ಕೆಲ್ಲ ವೈಭವ ಏನೇನು ಬೇಕೋ ಎಲ್ಲ ಮಾಡಿಕೊಂಡು ಹೇಳಿಬಿಟ್ಟ ಅಂದ್ರೆ ಅವನಿಗೆ ಜನ ದುಡ್ಡು ಕೊಡ್ತಾರೆ. ನಾನಿಷ್ಟು ಪಂಡಿತನಾದರೂ ನನ್ನ ನೋಡ್ಲಿಕ್ಕೆ ನಾನು ಹೊರಕು ಬಟ್ಟೆ ಹುಟ್ಟಿದ್ದೇನೆ ಅನ್ನೋದಕ್ಕೆ ನನ್ನನ್ನು ಯಾರೂ ಮಾತಾಡಿಸೋದಿಲ್ಲ. ಈ ಪರಿಸ್ಥಿತಿ ನನಗಾಗಿದೆ, ಏನು ಮಾಡಲಿ ಅಂತಾನೆ. ಗುಣಹೀನೋಪಿ ಗುಣವಾನ್ ಮೂರ್ಖೋವಾಪಿ ಸ ಪಂಡಿತ ನಿಷ್ಠುರೋವಾ ಗುಣೀವೋವಾ ಧರ್ಮಹೀನೋಥವಾ ನರಃ ಐಶ್ವರ್ಯ ಗುಣಯುಕ್ತಶ್ಚೇ ಪೂಜ್ಯ ಏವನ ಸಂಶಯ. ಎಂತಹ ದುಷ್ಟನಾಗಿದ್ರು, ಎಷ್ಟೇ ನಿಷ್ಠುರ, ಎಷ್ಟೇ ನೀಚ, ಎಂತಹ ಅನ್ಯಾಯಗಳನ್ನು ಮಾಡಿರಬಹುದು, ದುಡ್ಡು ಒಂದಿತ್ತು ಅಂದ್ರೆ ಅದೆಲ್ಲವನ್ನೂ ಮುಚ್ಚಿ ಹಾಕಿಬಿಡುತ್ತದೆ. ಎಲ್ಲ ಸದ್ಗುಣಗಳಿದ್ದರೂ ಕೂಡ ಹಣ ಇಲ್ಲ ಅಂದ್ರೆ ಆ ಸದ್ಗುಣಗಳಿದ್ದು ಪ್ರಯೋಜನವಾಗುವುದಿಲ್ಲ.
ಇಂತಹ ಈ ದಾರಿದ್ರ್ಯವನ್ನು ಎಷ್ಟು ದಿವಸ ಅನುಭವಿಸಬೇಕು ಅಂತ ಬಹಳ ಪರಿತಪಿಸ್ತಾ ಇದ್ದಾನೆ. ಭಗವಂತನ ಚಿಂತನೆ ಮಾಡ್ತಾ ಇದ್ದಾನೆ. ಯಾಕೆ ಪರಮಾತ್ಮನಿಗೆ ವಿನಾಕಾರಣವಾಗಿ ನಾವು ಹೋಗಿ ಬೇಡಬೇಕು, ಸಕಾಮ ಕರ್ಮಗಳನ್ನು ಯಾಕೆ ಮಾಡಬೇಕು ಅನ್ನೋದಕ್ಕೆ ಬಿಟ್ಟ. ಆದರೆ 6 ಜನ ಹೆಂಡಂದಿರಲ್ಲಿ ಒಬ್ಬಳು ಕಾಮಿನಿ. ಅವಳಂದು ಇಷ್ಟು ಮಕ್ಕಳೆಲ್ಲ ಒದ್ದಾಡಿ ಸಾಯ್ತಾ ಇರುವಾಗ, ಅಷ್ಟೆಲ್ಲ ಮಕ್ಕಳು ಶಾಸ್ತ್ರವನ್ನು ಓದಿ ಸಾಧನೆಯನ್ನು ಮಾಡಿ ಮತ್ತೆ ಸದ್ಗತಿಯನ್ನು ಹೊಂದಲಿಕ್ಕೆ ಅನುಕೂಲವಾಗ್ತಾ ಇದ್ರೆ ಯಾಕೆ ದೇವರಿಗೆ ಹೋಗಿ ಕೇಳಬಾರದು? ಸುಧಾಮ ಹೋಗಿ ಕೇಳಲಿಲ್ವೇ? ಸುಧಾಮನಿಗೆ ಪರಮಾತ್ಮ ಅನುಗ್ರಹ ಮಾಡಲಿಲ್ವೇ? ನೀವ್ಯಾಕೆ ಹೋಗಬಾರದು ಅಂತ ಸಾಕಷ್ಟು ಆ ಕಾಮಿನಿ ಹೇಳ್ತಾಳೆ. ತನ್ನ ವೃತ್ತಾಂತ ಹೇಳಿಕೊಳ್ತಾಳೆ. ನಾನು ನನ್ನ ತಂದೆಯ ಮನೆಯಲ್ಲಿ ಬೆಳೀತಾ ಇರುವಾಗ, ಸಣ್ಣ ಕೂಸಿದ್ದಾಗ ನಾರದರು ನಮ್ಮ ಮನೆಗೆ ಬಂದಿದ್ರು. ಬಹಳಷ್ಟು ವಿಷಯಗಳನ್ನು ನಮಗೆ ಹೇಳಿದ್ದಾರೆ. ಭೂದಾನದ ಮಹಿಮೆಯನ್ನು ಬಹಳ ಹೇಳಿದ್ದಾರೆ. ಯಾವ ವ್ಯಕ್ತಿ ಭೂದಾನ ಮಾಡ್ತಾನೆ ಅಂತಹ ವ್ಯಕ್ತಿಗೆ ಆ ಭೂದಾನದ ಫಲದಿಂದ, ಭೂದಾನದ ಮಹಿಮೆಯಿಂದ ಎಲ್ಲ ವಿಧವಾದ ದಾರಿದ್ರ್ಯ ಹೋಗ್ತದೆ, ಉತ್ತಮವಾದ ಐಶ್ವರ್ಯ ಬರ್ತದೆ. ವೆಂಕಟಾಚಲದ ಮಹಿಮೆಯನ್ನೂ ಕೂಡ ನಾರದರು ಬಹಳ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಆ ವಿಧವಾಗಿರತಕ್ಕಂತಹ ಭೂದಾನವನ್ನ ಮಾಡಬೇಕು. ವೆಂಕಟಾಚಲದಲ್ಲಿ ಹೋಗಿ ಪಾಪ ವಿನಾಶನದಲ್ಲಿ ಸ್ನಾನವನ್ನ ಮಾಡಿ ಪಾಪಗಳನ್ನು ಕಳೆದುಕೊಳ್ಳಬೇಕು. ನಿಮಗೆ ಎಲ್ಲ ವಿಧವಾದ ದಾರಿದ್ರ್ಯ ದೋಷ ಪರಿಹಾರವಾಗ್ತದೆ. ಯಾವುದೇ ಕಷ್ಟಕ್ಕೆ ಪಾಪವೇ ಮೂಲ. ದಾರಿದ್ರ್ಯ ಇದೆ, ಪಾಪದಿಂದಾಗಿ ಇದೆ. ಜನ್ಮಾಂತರದಲ್ಲಿ ಇನ್ನೊಬ್ಬರ ಸ್ವತ್ತನ್ನ ಅಪಹಾರ ಮಾಡಿದ್ದಕ್ಕಾಗಿಯೋ, ಬೇಕಾದಷ್ಟು ಹಣ ಇದ್ರೂ ದಾನ ಮಾಡದೇ ಇದ್ದದ್ದಕ್ಕಾಗಿಯೋ, ಯಾವುದೋ ಪಾಪಕ್ಕಾಗಿ ದಾರಿದ್ರ್ಯ ಬಂದಿದೆ. ಆ ಬಂದ ದಾರಿದ್ರ್ಯ ಹೋಗಬೇಕು ಅಂದ್ರೆ ಪಾಪ ಹೋಗಬೇಕು. ಪಾಪ ಹೋಗಬೇಕಾದ್ರೆ ಪಾಪ ವಿನಾಶಿನಿಯಲ್ಲಿ ಸ್ನಾನ ಮಾಡು, ಜೊತೆಗೆ ಭೂದಾನವನ್ನ ಮಾಡು. ಅದರಿಂದ ಉತ್ತಮವಾಗಿರತಕ್ಕಂತಹ ಮತ್ತೆ ಸದ್ಗತಿಯಾಗ್ತದೆ. ಆ ಭೂದಾನಕ್ಕೆ ಸಮಾನವಾದ ದಾನ ಇಲ್ಲ ಅಂತ ಬಹಳ ವರ್ಣನೆ ಇದೆ. ಸಮಯವಾಗಿದೆ, ಹೇಳೋದಿಲ್ಲ. ಸತ್ಪಾತ್ರೇ ಭೂಮಿದಾತಾಯ ಸರ್ವದಾನ ಫಲಂ ಲಭೆ ಭೂಮಿದಸ್ಯ ಸಮೋ ನಾಣ್ಯ ತ್ರಿಷು ಲೋಕೇಶು ವಿದ್ಯತೆ. ಎಲ್ಲ ದಾನಗಳಲ್ಲಿ ಭೂದಾನ ಶ್ರೇಷ್ಠ. ಎಷ್ಟು ದಿವಸ ಆ ಭೂಮಿ ಇರುತ್ತದೆ, ಆ ಭೂಮಿಯಲ್ಲಿ ಎಷ್ಟು ದಿವಸ ದಾನ ಧರ್ಮಾದಿಗಳು, ಸತ್ಕಾರ್ಯಗಳು, ಭಗವಂತನ ಪೂಜೆ, ಪಾಠ, ಪ್ರವಚನ ನಡೀತಿದೆ, ಅಷ್ಟು ದಿವಸ ಆ ಪುಣ್ಯ ಹಾಗೇ ಅವನಿಗೆ ಪುಣ್ಯ ಬಂತು. ಪುಣ್ಯವನ್ನ ತನ್ನ ಜೇಬಿನೊಳಗೆ ಹಾಕೊಂಡ ಹೋದ ಅಂತಲ್ಲ. ಆ ಭೂಮಿ ಇರೋವರೆಗೆ, ಭೂಮಿಯಲ್ಲಿ ಸತ್ಕಾರ್ಯ ನಡೆಯೋವರೆಗೆ ಅವನಿಗೆ ಪುಣ್ಯ ಬರ್ತಾನೇ ಇರ್ತದೆ. ಇವನ ಅಕೌಂಟಿಗೆ ಅದು ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ಅಂತಹ ಶ್ರೇಷ್ಠವಾದ ಪುಣ್ಯ ಭೂಮಿದಾನದ ಪುಣ್ಯ. ಎಷ್ಟೋ ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲ ಬರ್ತದೆ. ಅದರಲ್ಲಿಯೂ ವೆಂಕಟಾಚಲದಂತಹ ಶ್ರೇಷ್ಠವಾದ ಕ್ಷೇತ್ರದಲ್ಲಿ ಭೂದಾನವನ್ನು ಮಾಡಿದರೆ ಅದಕ್ಕೆ ಸಮಾನವಾದ ಫಲ ಇಲ್ಲ ಅಂತ ನಾರದರು ತನಗೆ ಉಪದೇಶ ಮಾಡಿದ್ದನ್ನ ಕಾಮಿನಿ ಎಂಬ ಹೆಂಡತಿ ಭದ್ರಮತಿ ಎಂಬಂತಹ ಬ್ರಾಹ್ಮಣನಿಗೆ ಸವಿಸ್ತಾರವಾಗಿ ಹೇಳಿದ ಮೇಲೆ, ಊಟಕ್ಕೆ ಗತಿ ಇಲ್ಲ ಅಂತ ಒದ್ದಾಡ್ತಾ ಇದ್ದೇನೆ, ಭೂದಾನ ಹೇಗೆ ಮಾಡೋದು? ಆಮೇಲೆ ವಿಚಾರ ಬಂತು, ಸರಿ ನಾನು ಮೊದಲಿಗೆ ದಾನ ತೆಗೆದುಕೊಂಡಾದರೂ ಪರವಾಗಿಲ್ಲ, ದಾನ ಮಾಡೋಣ, ಆಮೇಲೆ ಆದರೂ ನನಗೆ ಐಶ್ವರ್ಯ ಬಂದೀತು ಅಂತ ಸುಶಾಲಿ ಎಂಬಂತಹ ಒಂದು ಊರು. ಆ ಸುಶಾಲಿ ಎಂಬ ಗ್ರಾಮದಲ್ಲಿ ಸುಘೋಷ ಎಂಬಂತಹ ಒಬ್ಬ ಬ್ರಾಹ್ಮಣ. ಆ ಸುಘೋಷನ ಹತ್ತಿರ ಹೋಗಿ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡಿ ಆದ ಮೇಲೆ ಇವನಂತಾನೆ, ನನಗೊಂದು ಸ್ವಲ್ಪ ಭೂದಾನ ಮಾಡು, ಭೂದಾನದಿಂದ ಬಹಳ ಪುಣ್ಯ ಇದೆ ಅಂತ ಅವನಿಗೆ ಮನಸ್ಸು ಒಲಿಸಿ ಭೂದಾನವನ್ನು ತಾನು ತೆಗೆದುಕೊಳ್ತಾನೆ. ಅವನು ಬಹಳ ಸಂತೋಷದಿಂದ ಕೊಡ್ತಾನೆ. ನಿನ್ನಂತಹ ಶ್ರೇಷ್ಠ ಬ್ರಾಹ್ಮಣ, ಅದರೊಳಗೂ ಮಕ್ಕಳಿದ್ದಂತಹ ಮತ್ತೆ ಸದಾಚಾರಿಯೂ ಆಗಿದ್ದಿ, ಜ್ಞಾನಿಯೂ ಆಗಿದ್ದಿ, ಬಡವನೂ ಆಗಿದ್ದಿ, ಮಕ್ಕಳಿದ್ದಾರೆ, ಹೆಂಡಂದಿರಿದ್ದಾರೆ, ಸದುಪಯೋಗವಾಗ್ತದೆ, ಅವಶ್ಯವಾಗಿ ಕೊಡ್ತೇನೆ ಅಂತ ಹೇಳಿ ಭೂದಾನವನ್ನ ಸುಘೋಷ ಎಂಬ ಬ್ರಾಹ್ಮಣ ಮಾಡ್ತಾನೆ. ಆ ಭೂಮಿಯನ್ನ ತಾನು ತೆಗೆದುಕೊಂಡು ವೆಂಕಟಾಚಲದಲ್ಲಿ ಬಂದು ಪಾಪ ವಿನಾಶಿನಿ ಸ್ನಾನ ಮಾಡಿ ವಿಶೇಷವಾಗಿ ತಾನು ತಪಸ್ಸು ಮಾಡ್ತಾನೆ. ಅಲ್ಲಿರತಕ್ಕಂತಹ ಒಬ್ಬ ವಿಷ್ಣು ಭಕ್ತನನ್ನ ಕರೆದು ತಾನು ಪಡೆದ ಭೂಮಿಯನ್ನ ಶ್ರೀಕೃಷ್ಣಾರ್ಪಣವಸ್ತು ಅಂತ ಹೇಳಿ ದಾನವನ್ನು ಮಾಡ್ತಾನೆ. ಅಲ್ಲಿಯೇ ನಿಂತು ಸಂಕಲ್ಪ ಮಾಡಿ ದಾನ ಮಾಡ್ತಾನೆ. ಆ ದಾನ ಮಾಡಿದ್ದರ ಫಲವಾಗಿ ಇವನ ದಾರಿದ್ರ್ಯ ಸಂಪೂರ್ಣವಾಗಿ ಹೋಗಿ ಉತ್ತಮವಾದ ಐಶ್ವರ್ಯ ಬರ್ತದೆ. ಭಗವಂತ ಹೇಳ್ತಾನೆ, ಹಿಂದೆ ಹೇಳಿದ ಹಾಗೆ ನನ್ನ ಆಜ್ಞೆ ಇದೆ, ನೀನು ಐಶ್ವರ್ಯದ ಭೋಗ ಮಾಡು, ಚೆನ್ನಾಗಿ ಸುಖವಾಗಿರು, ಎಲ್ಲ ಮಕ್ಕಳ ಜೊತೆಗೆ ಹೆಂಡಂದರ ಜೊತೆಗೆ ಚೆನ್ನಾಗಿ ಸುಖವಾಗಿದ್ದು ಭೋಗ ಮಾಡೋದನ್ನ ಮಾಡಿ ಆಮೇಲೆ ಮಕ್ಕಳಿಗೆಲ್ಲ ಒಪ್ಪಿಸಿ ವಿಶೇಷ ಸಾಧನೆಯನ್ನ ಮಾಡಿಕೊಂಡು ನೀನು ತನ್ನ ಸಾಧನೆಯ ಮಾರ್ಗದಲ್ಲಿರು, ಅದರಿಂದ ನಿನಗೆ ಉತ್ತಮವಾದ ಗತಿಯಾಗ್ತದೆ ಅಂತ ಶ್ರೀನಿವಾಸ ದೇವರು ಅವನಿಗೆ ಉಪದೇಶ ಮಾಡ್ತಾರೆ. ಅದರಂತೆ ಅವನ ಸಾಧನೆಯನ್ನು ಮಾಡಿಕೊಂಡು ಉದ್ಧಾರವನ್ನು ಹೊಂದುತ್ತಾನೆ ಎಂಬಂತಹ ಮಾತನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದರಲ್ಲಿ ನಾವು ತಿಳಿಯಬೇಕಾದದ್ದು, ಯೋಗ್ಯರಾದಂತಹ ಸತ್ಪಾತ್ರರಿಗೆ ಶಕ್ತಿ ಇದ್ದಂತಹ ವ್ಯಕ್ತಿ
ಎಷ್ಟು ಸ್ವಲ್ಪ ಆದರೂ ಅಡ್ಡಿ ಇಲ್ಲ, ಶಕ್ತಿ ಹೆಚ್ಚಿದ್ರೆ ಹೆಚ್ಚಾದರೂ ಅಡ್ಡಿ ಇಲ್ಲ. ತನ್ನ ಯೋಗ್ಯತೆಗೆ ತಕ್ಕ ಹಾಗೆ ಭೂದಾನವನ್ನು ಮಾಡಬೇಕು. ಅದು ಬಹಳ ಶ್ರೇಷ್ಠವಾದದ್ದು. ಬರೀ ಐಹಿಕವಾದ ಐಶ್ವರ್ಯಕ್ಕೋಸ್ಕರವಾಗಿ ಮಾತ್ರ ಮಾಡಬೇಕು ಅಂತಲ್ಲ. ಐಶ್ವರ್ಯ ಅನ್ನೋದು ಗೌಣ. ಆ ಅಭಿರುಚಿಯಿಂದ ಮನುಷ್ಯ ಮಾಡ್ತಾನೆ ಅನ್ನೋ ದೃಷ್ಟಿಯಿಂದ ಅದನ್ನು ಹೇಳ್ತಾರೆ. ಅದೇ ದೊಡ್ಡ ಫಲ ಅಲ್ಲ, ಜ್ಞಾನವೇ ದೊಡ್ಡದಾದ ಫಲ. ಆ ಮಹಾಫಲ ಭಗವಂತನ ಅನುಗ್ರಹ, ಅದರ ಅಪೇಕ್ಷೆಯಿಂದ ಆ ಭೂದಾನವನ್ನು ಮಾಡಬೇಕು ಅನ್ನುವ ಸಂದೇಶವನ್ನ ಭದ್ರಮತಿಯ ಕಥೆಯಿಂದ ವೇದವ್ಯಾಸದೇವರು ನಮಗೆ ನಿರೂಪಣೆ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಶ್ರೇಷ್ಠನಾದಂತಹ ಬ್ರಾಹ್ಮಣ ತಪಸ್ಸು ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ ಮೇಲೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಭಗವಂತನಿಗೆ ಭಾಗವತರು ಅಂದ್ರೆ ಯಾರು, ವೈಷ್ಣವರು ಅಂದ್ರೆ ಯಾರು, ಅವರ ಲಕ್ಷಣ ಹೇಳು ಅಂತ ಕೇಳ್ತಾನೆ ಆ ಬ್ರಾಹ್ಮಣ. ವೈಷ್ಣವ ಅನ್ನೋ ಶಬ್ದವನ್ನು ಕೇಳಿದಾಗ ಅನೇಕ ಜನರಿಗೆ ಇದೊಂದು ತರಹದ ಗುಂಪಿನ ಹೆಸರು, ಒಂದು ಸಂಪ್ರದಾಯದಲ್ಲಿ ಬಂದವರ ಹೆಸರು ಅಂತ ಮಾತ್ರ ತಿಳಿತಾರೆ. ಅದು ತಪ್ಪು. ಕೇವಲ ಒಂದು ಗುಂಪಿಗೆ ಹೆಸರಿಟ್ಟುಕೊಂಡು ಜಗಳ ಆಡೋದಕ್ಕಾಗಿ ಇಟ್ಟುಕೊಂಡದ್ದಲ್ಲ ಶೈವ ವೈಷ್ಣವ ಸ್ಕಾಂದ ಅಂತ. ಆ ವಿಷ್ಣು ಭಕ್ತಿ ಇರತಕ್ಕಂತಹ ವ್ಯಕ್ತಿಯಲ್ಲಿ ಇರಬೇಕಾದ ಗುಣಗಳೇನು, ಯಾವ ತರಹದ ಗುಣಗಳಿದ್ದದ್ದಕ್ಕೆ ಅವನನ್ನು ವೈಷ್ಣವ ಅಂತ ಗುರುತಿಸಬೇಕು, ಭಾಗವತ ಅಂತ ಕರೆಯಬೇಕು, ಭಗವದ್ಭಕ್ತ ಅಂತ ಅನ್ನಬೇಕು ಅನ್ನೋ ಮಾತನ್ನು ಸ್ಕಂದ ಪುರಾಣ ಹೇಳುತ್ತದೆ. ವೆಂಕಟೇಶ ಮಹಾತ್ಮ ಭವಿಷ್ಯೋತ್ತರ ಪುರಾಣದಲ್ಲಿಯೂ ಈ ಮಾತು ಸಂಕ್ಷಿಪ್ತವಾಗಿ ಪದ್ಮಾವತಿ ದೇವಿ ಹೇಳಿದ್ದಾಳೆ. ಆದರೆ ವಿಸ್ತೃತವಾಗಿ ಭಗವಂತನೇ ಇಲ್ಲಿ ಹೇಳ್ತಾ ಇದ್ದಾನೆ. ಶ್ರೀಮದ್ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಈ ಮಾತುಗಳನ್ನು ನಾವು ಕಂಡ್ರೆ ನಿಜವಾಗಿಯೂ ಅತ್ಯಂತ ಆಶ್ಚರ್ಯವಾಗತಕ್ಕಂತಹ ಮಾತುಗಳು. ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವೈಷ್ಣವ ಅನ್ನೋ ಹೆಸರಿನ ಕೆಳಗೆ ಡಿಕ್ಷನರಿ ಒಳಗೆ ಇಷ್ಟೆಲ್ಲ ಡೆಫಿನೇಷನ್ ಬರಬಹುದು ಅಂತ ನೀವು ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವಿಚಿತ್ರವಾದ ಮಾತುಗಳನ್ನು ಹೇಳುತ್ತದೆ. ಒಂದೇ ಮಾತಿನೊಳಗೆ ಹೇಳಬೇಕಾದರೆ, ಸಾಧನೆಯ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಮಟ್ಟವನ್ನು ಮುಟ್ಟಿದಂಥವನು, ಭಕ್ತಿ, ಜ್ಞಾನ, ವೈರಾಗ್ಯ, ಪಾಠ ಪ್ರವಚನ, ಪುರಾಣದಲ್ಲಿ ಆಸಕ್ತಿ, ಪರೋಪಕಾರ ಇವುಗಳಲ್ಲಿ ನಿರತನಾದಂತಹ ವ್ಯಕ್ತಿ, ಜೊತೆಗೆ ಇವತ್ತಿನ ದೃಷ್ಟಿಯೊಳಗೆ ಅರ್ಥಾತ್ ಆ ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದುವುದಕ್ಕೆ ನಾವು ಜೀವನದಲ್ಲಿ ಬದುಕಂತೂ ಇರಬೇಕಲ್ಲ. ಸಾಧನೆ ಮಾಡಬೇಕಾದರೆ ಬದುಕಿರಬೇಕಾದರೆ ಸಮಾಜದೊಳಗೆ ಪರಿಸರವನ್ನು ಹೇಗೆ ಇಡಬೇಕು, ಜೊತೆಗಿರುವ ಸಾಮಾಜಿಕ ಜನರ ಜೊತೆಗೆ ಹೇಗೆ ಬಾಳಬೇಕು, ಅತ್ಯಂತ ಉತ್ತಮನಾಗಿರತಕ್ಕಂತಹ ಒಬ್ಬ ಪರೋಪಕಾರಿಯಾದ ಸಮಾಜ ಸುಧಾರಕನಾದ, ಸಮಾಜಕ್ಕೆ ಉನ್ನತಿಯನ್ನು ತಂದುಕೊಡತಕ್ಕಂತಹ ವ್ಯಕ್ತಿಯೂ ಆಗಿ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಅತಿ ಉತ್ತಮವಾದ ಮಟ್ಟವನ್ನು ಮುಟ್ಟಿದವನು ಯಾರೋ ಅಂತಹ ಒಬ್ಬ ವ್ಯಕ್ತಿಯನ್ನ ವೈಷ್ಣವ ಅಂತ ಕರೆಯಬೇಕು ಅನ್ನೋದನ್ನ ಇವತ್ತಿನ ಸಮಾಜದ ಪರಿಸ್ಥಿತಿಯನ್ನ ನೋಡಿಕೊಂಡು ಯಾರೋ ಬರೆದಿಟ್ಟ ಮಾತಲ್ಲ ಇದು. ವೇದವ್ಯಾಸದೇವರು ಬರೆದಿಟ್ಟದ್ದು ಸಾಕ್ಷಾತ್ ಭಗವಂತನೇ ಆ ಬ್ರಾಹ್ಮಣನಿಗೆ ಉಪದೇಶ ಮಾಡಿದಂತಹ ಮಾತು. ಅವುಗಳನ್ನ ಸಂಕ್ಷಿಪ್ತವಾಗಿ ಆದರೂ ಕೇಳಿ ನಾವು ವೈಷ್ಣವರು ಅಂತ ಅನ್ಕೊಳ್ತೇವೆ. ನಾವು ಹೇಗೆ ವೈಷ್ಣವರು ನಿಜವಾಗಿ ಆಗಬೇಕಾದರೆ ನಮ್ಮಲ್ಲಿ ಇನ್ನೂ ಸುಧಾರಣೆಗಳಾಗಬೇಕು, ಬದಲಾವಣೆ ಆಗಬೇಕು, ನಾವೆಷ್ಟು ಮುಂದೆ ನಡೆಯಬೇಕಾದಿದ್ದಿದೆ. ಆ ಪರಮಾತ್ಮ ಹೌದಪ್ಪ ನೀನು ವೈಷ್ಣವ ಅಂತ ವಿಷ್ಣು ಹೇಳಬೇಕಲ್ಲ. ನಾವು ಯಾವ ಗುಂಪಿಗೆ ಸೇರಿದ್ದೇವೆ ಆ ವಿಷ್ಣುವಿನ ಗುಂಪಿಗೆ ಸೇರಿದ ವೈಷ್ಣವರು ಅಂತ ಹೇಳಿಕೊಂಡಾಗ ವಿಷ್ಣುವೇ ಬೆನ್ನು ಚಪ್ಪರಿಸಿ ವೈಷ್ಣವ ಅಂತ ನಮ್ಮನ್ನು ಅನ್ನದೆ ನಾವೇ ಅನ್ಕೊಂಡ್ರೆ ಏನ್ ಪ್ರಯೋಜನ? ಪರಮಾತ್ಮ ಹೇಳ್ತಾನೆ ನೋಡಿ ಒಂದೊಂದೇ ಮಾತನ್ನ. ಏಹಿಕಾಹ ಸರ್ವಜಂತೂನಾಂ ಗತಾಸೂಯಾಹ ವಿಮತ್ಸರಾಹ. ಅಸೂಯೆ ಇರಬಾರದು. ಇನ್ನೊಬ್ಬರಿಗೆ ಐಶ್ವರ್ಯ, ಜ್ಞಾನ, ಒಳ್ಳೆ ಅಧಿಕಾರ ಇದೆ ಅಂದ್ರೆ ಪ್ರೀತಿಯಿಂದ ಕಾಣಬೇಕಂತ, ಅಸೂಯೆ ಮಾಡಬಾರದು. ನನಗಿಂತಲೂ ಅವನು ಮುಂದೆ ಹೋಗ್ತಾನೆ ಅಂತ ಬೇಸರ ಇರಬಾರದು. ಯಾವ ವಿಧವಾದ ಅಪೇಕ್ಷೆಯಿಂದ ಸಹಾಯ ಮಾಡಬಾರದು. ನಿಸ್ಪೃಹರಾಗಿರ್ಬೇಕು. ಬಂದದ್ದು ಬರಲಿ ದೇವರ ಇಚ್ಛೆಯಿಂದ ಅನ್ನುವಂತಹ ಭಾವನೆ ಇರಬೇಕು. ಎದೃಚ್ಛಾಲಾಭ ಸಂತುಷ್ಟನಾಗಿರಬೇಕು. ಮನಸ್ಸಿನಿಂದ, ಮಾತಿನಿಂದ, ದೇಹದಿಂದ ಎಂದಿಗೂ ಇನ್ನೊಬ್ಬರಿಗೆ ಪೀಡೆಯನ್ನ ಕೊಡದೇ ಇದ್ದವನು. ನೋಡಿ, ವೈಷ್ಣವ ಅನ್ನೋದಕ್ಕಿದೆಲ್ಲ ಏನು ಸಂಬಂಧ? ವಿಷ್ಣು ಸರ್ವೋತ್ತಮ ಅಂದ್ರೆ ಸಾಕಲ್ಲ. ಅಂದ್ರೆ ವಿಷ್ಣು ಸರ್ವೋತ್ತಮ ಅಂತ ಬಾಯಿಯಿಂದ ಬಂದ್ರೆ ಏನು ಪ್ರಯೋಜನ? ವಿಷ್ಣು ಸರ್ವೋತ್ತಮನಾಗಿದ್ದಾನೆ,
ಸರ್ವಾಂತರ್ಯಾಮಿಯಾಗಿದ್ದಾನೆ. ನನ್ನಲ್ಲಿ ಇದ್ದಂತೆ ಇವನಲ್ಲಿಯೂ ಇದ್ದಾನೆ. ಅವನಲ್ಲಿದ್ದ ಮೇಲೆ ಅವನ ಮನಸ್ಸಿಗೆ ನಾನು ಪೀಡೆ ಮಾಡಿದರೆ ಅಂತರ್ಯಾಮಿಗೆ ಕೋಪ ಬರ್ತದೆ. ನಾನು ಪೀಡೆ ಮಾಡಬಾರದು ಅನ್ನೋ ಭಾವನೆಯಿಂದ ಮಾನಸಿಕವಾಗಿಯೂ ದೈಹಿಕವಾಗಿಯೂ ವಾಚಿಕವಾಗಿಯೂ ನಾನು ಹಿಂಸೆಯನ್ನ ಮಾಡದೇ ಇದ್ರೆ ನಿಜವಾಗಿ ಸರ್ವಾಂತರ್ಯಾಮಿತ್ವವನ್ನು ನಾನು ಒಪ್ಪಿದಂತೆ. ವಿಷ್ಣು ಸರ್ವಾಂತರ್ಯಾಮಿ ಅಂತ ನಾನು ಬರೀ ಹೇಳಿ ಇನ್ನೊಬ್ಬರಲ್ಲಿ ಅಂತರ್ಯಾಮಿಯಾಗಿದ್ದ ವಿಷ್ಣುವನ್ನು ನಾನು ಪ್ರೀತಿಸದೇ ಇದ್ರೆ ನಾನು ಸರ್ವಾಂತರ್ಯಾಮಿಯಾಗಿದ್ದಾನೆ ವಿಷ್ಣು ಅಂತ ನಿಜವಾಗಿ ಒಪ್ಪಿದಂತೆ ಆಯಿತೆ. ವಿಷ್ಣುವಿನ ಪಾರಮ್ಯವನ್ನು ನಿಜವಾಗಿ ನಾನು ಮನಗಂಡಂತೆ ಆಯಿತೆ. ಅದಾಗದೇ ಇದ್ರೆ ನಾನು ವೈಷ್ಣವನ ಹೇಗೆ? ಅದಕ್ಕೆ ಹೇಳ್ತಾರೆ, ಮಾತು ಮನಸ್ಸು ಹಾಗೂ ದೇಹಗಳಿಂದ ಯಾರು ಪರಪೀಡೆಯನ್ನ ಮಾಡೋದಿಲ್ಲ, ದುಷ್ಟರಿಂದ ಯಾರು ಹಣವನ್ನು ಸ್ವೀಕಾರ ಮಾಡೋದಿಲ್ಲ. ಎಂದಿಗೂ ದುಷ್ಟರಿಂದ ಹಣ ಸ್ವೀಕಾರ ಮಾಡಬೇಡಿ, ಇದು ದೇವರ ಆಜ್ಞೆ. ಅದನ್ನು ಮೀರಿ ಸ್ವೀಕಾರ ಮಾಡಿದರೆ ಮತ್ತೆ ವಿಷ್ಣು ಭಕ್ತಿ ಇದ್ದಾಗ ಆಗುವುದಿಲ್ಲ. ಆದ್ದರಿಂದ ಅವನು ನಿಜವಾದ ವೈಷ್ಣವನಲ್ಲ. ಯಾವಾಗಲೂ ಭಗವಂತನ ಕಥಾಶ್ರವಣ ಮಾಡುವುದರೊಳಗೆ ಆಸಕ್ತಿ. ತಂದೆ ತಾಯಿಗಳನ್ನ ತಪ್ಪದೇ ಪ್ರತಿನಿತ್ಯದಲ್ಲಿ ಯಾವ ವ್ಯಕ್ತಿ ಸೇವೆ ಮಾಡ್ತಾನೆ ಅವನು ವಿಷ್ಣು ಭಕ್ತ. ನೋಡಿ, ಮಾತಾಪಿತ್ರೋಶ್ಚ ಶುಶ್ರೂಷಾಂ ಕುರುವತೆ ಏ ನರೋತ್ತಮಾಹ. ನಾನು ಶಾಲಿಗ್ರಾಮ ಪೂಜೆ ಮಾಡ್ತೇನೆ ಸಾಕು, ತಂದೆ ತಾಯಿಗಳ ಸೇವೆಯನ್ನು ಮಾಡೋದಿಲ್ಲ, ತಂದೆ ತಾಯಿಗಳ ಮೇಲೆ ಭಕ್ತಿ ಮಾಡೋದಿಲ್ಲ. 3 ಗಂಟೆ ಕುಳಿತು ಜಪ ಮಾಡ್ತಾರೆ ಕೆಲವರು. ಜಪ ಮುಗಿಸಿ ಹೇಳುವಾಗ ತಂದೆಯನ್ನ ತಾಯಿಯನ್ನ ಬೈದು ಹೊರಗೆ ಹೋಗ್ಬಿಡ್ತಾರೆ. ಇಷ್ಟೊತ್ತಾಯ್ತು ನಾನು ಜಪ ಮಾಡ್ತಾ ಕುಳಿತಿದ್ದೇನೆ, ಬೇಗನೆ ಅಡಿಗೆ ಮಾಡಿ ಇಡ್ಲಿಕ್ಕೆ ಏನಾಗಿತ್ತು ನಿನಗೆ ಧಾಡಿ, ಯಾಕಿಷ್ಟು ತಡ ಮಾಡಿದೆ ಅಂತ ಇಷ್ಟು 4 ತಾಯಿಗೆ ಬೈದು, ತಂದೆಗಷ್ಟು ಬೈದು. ವಯಸ್ಸಾಗಿರುತ್ತದೆ, ಹೇಳಲಿಕ್ಕೆ ಆಗ್ತಿರೋದಿಲ್ಲ, ಕೂಡ್ಲಿಕ್ಕೆ ಆಗ್ತಿರೋದಿಲ್ಲ, ಕೂಡ್ಲಿಕ್ಕೆ ಹೇಳಲಿಕ್ಕೆ ಸರಿಯಾಗಿ ಬರೋದಿಲ್ಲ, ಎಷ್ಟು ವಿಳಂಬ ಮಾಡ್ತೀವಿ, ಬೇಗ ಬೇಗ ನೈವೇದ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ನಿನಗೆ ಅಂತ ಅವನಿಗಷ್ಟು ಬೈದು ಇವನು ಹೋದ ಅಂದ್ರೆ ಇವನು ಮಾಡಿದ ಗಾಯತ್ರಿ ಎಲ್ಲ ನಿಷ್ಪ್ರಯೋಜನ. ಆ ಗಾಯತ್ರಿ ಪ್ರತಿಪಾದ್ಯನಾದ ನಾರಾಯಣ ಅಂತಾನೆ, ನಾನು ಸವಿತಾ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಸವಿತಾ ನಿನ್ನ ತಂದೆ, ಸವಿತ್ರಿ ನಿನ್ನ ತಾಯಿ. ನಿನ್ನ ತಂದೆ ತಾಯಿಗಳಲ್ಲಿ ಅಂತರ್ಯಾಮಿಯಾಗಿ ಇದ್ದದ್ದಕ್ಕೆ ನಾನು ಸವಿತಾ. ನಿನ್ನ ತಂದೆ ತಾಯಿಗಳಲ್ಲಿ ನಾನಿದ್ದು ನಿನ್ನನ್ನ ಈ ದೇಹವನ್ನ ಕೊಟ್ಟು ಈ ಸಾಧನ ಮಾರ್ಗದಲ್ಲಿ ತಂದಿದ್ದೇನೆ. ಅಂತಹ ನನ್ನ ಅಧಿಷ್ಠಾನರಾದ ತಂದೆ ತಾಯಿಗಳಿಗೆ ನೀನು ತಿರಸ್ಕಾರ ಮಾಡಿ ನನ್ನನ್ನು ಮಾತ್ರ ಪೂಜೆ ಮಾಡುತ್ತೇನೆ ಅಂದ್ರೆ ನಾನ್ಯಾಕೆ ಸ್ವೀಕಾರ ಮಾಡ್ತೇನೆ, ಹೋಗು, ಮಾಡುವುದಿಲ್ಲ ಅಂತಂತಾನೆ. ಅನ್ನೋದಕ್ಕಾಗಿ ಯುವಕರು ಸರಿಯಾಗಿ ತಿಳಿಯಬೇಕಾದ ಮಾತು, ಮಾತಾಪಿತ್ರೋಶ್ಚ ಶುಶ್ರೂಷಾಂ ಕುರುವತೆ ಏ ನರೋತ್ತಮಾಹ. ಅದರಂತೆ ಬ್ರಹ್ಮಾದಿ ಸಮಸ್ತ ದೇವತೆಗಳನ್ನು ಪರಮಾತ್ಮನ ದಾಸರು, ಪರಮಾತ್ಮನ ಪರಿವಾರರು ಎಂಬ ದೃಷ್ಟಿಯಿಂದ ಪೂಜೆ ಮಾಡಬೇಕು. ಅದು ಕೂಡ ವೈಷ್ಣವರಾದಂಥವರು ಮಾಡಬೇಕಾದಂತಹ ಕರ್ತವ್ಯ. ಎಲ್ಲರನ್ನೂ ತನ್ನಂತೆ ಕಾಣಬೇಕು, ಧರ್ಮಶಾಸ್ತ್ರವನ್ನು ತಿಳಿದುಕೊಂಡಿರಬೇಕು, ಪುರಾಣಗಳನ್ನ ಶಕ್ತಿ ಇದ್ರೆ ಹೇಳಬೇಕು, ಇಲ್ಲದಿದ್ರೆ ಕೇಳಬೇಕು, ಹೇಳುವವರಲ್ಲಿ ಕೇಳುವವರಲ್ಲಿ ಪ್ರೀತಿಯನ್ನಾದರೂ ಮಾಡಬೇಕು ಕನಿಷ್ಠ. ಪಾಪ ನಿತ್ಯ ಪುರಾಣಕ್ಕೆ ಹೋಗಿ ಬರ್ತಾನೆ ನೋಡಿ, ಎಷ್ಟು ಒಳ್ಳೆಯವನು ಅಂತ ಮನೆಯ ಪಕ್ಕದಲ್ಲಿದ್ದವರು ಹೋಗಿ ಬಂದ್ರೆ ಅವರನ್ನ ಪ್ರೀತಿಯಿಂದ ಕಂಡರೂ ಸಾಕು. ವೈಷ್ಣವ ಮಾರ್ಗದಲ್ಲಿದ್ದಾನೆ ಅಂತಾದರೂ ಕರೆಯಬಹುದು. ದ್ವೇಷವನ್ನು ಮಾಡಿದರೆ ಅವನು ವೈಷ್ಣವನಲ್ಲ. ವಿಷ್ಣು ಕ್ಷೇತ್ರಗಳಿಗೆ ತೀರ್ಥಯಾತ್ರೆಯನ್ನು ಮಾಡಬೇಕು. ಇನ್ನೊಬ್ಬರ ಉತ್ಕರ್ಷವನ್ನು ಕಂಡು ಕುಣಿಯಬೇಕಂತೆ. ಅನ್ಯೇಷಾಂ ಉದಯಂ ದೃಷ್ಟ್ವಾ ಏಭಿನಂದಂತಿ ಮಾನವಾಹ. ಇನ್ನೊಬ್ಬರಿಗೆ ಭಾರೀ ಉತ್ಕರ್ಷ ಆಯ್ತು, ಅವರಿಗೆ ಬಹಳ ದೊಡ್ಡ ಸತ್ಕಾರ ಆಯ್ತು. ಒಳ್ಳೆ ಕೆಲಸಕ್ಕೆ, ಮತ್ತೆ ಕೆಟ್ಟ ಕೆಲಸಕ್ಕಲ್ಲ. ಏನೋ ಒಳ್ಳೆ ಕೆಲಸ ಮಾಡಿದ, ಪರೋಪಕಾರ ಮಾಡಿದ, ಅಥವಾ ಪಾಠ ಪ್ರವಚನ ಮಾಡಿದ ಅನ್ನೋದಕ್ಕೆ ಅವರಿಗೆ ಮರ್ಯಾದೆ ಆಯಿತು, ಗೋಲ್ಡ್ ಮೆಡಲ್ ಸಿಕ್ತು ಅಂದ್ರೆ ತನ್ನ ಮಗನಿಗೆ ಸಿಕ್ಕರೆ ಎಷ್ಟು ಸಂತೋಷ ಆಗತ್ತೋ ಅಷ್ಟು ಸಂತೋಷ ಪಡಬೇಕು, ಹಿರಿ ಹಿಗ್ಬೇಕು. ಸತ್ಕಾರ್ಯಕ್ಕೆ ಪುರಸ್ಕಾರ ಸಿಕ್ಕರೆ ಅಂದ್ರೆ ಅವನಿಗೆ ವೈಷ್ಣವ ಅಂತಂತ. ಯಾರಿಗೋ ಸಿಕ್ತು ಬಿಡು ನಮಗೇನು ಸಂಬಂಧ ಅಂತ ಔದಾಸೀನ್ಯದಿಂದ ಇದ್ರೆ ಅವನು ವೈಷ್ಣವನಲ್ಲ. ಯಾಕೆ ಅಂದ್ರೆ ಇವನಿಗೆ ಸ್ವಾರ್ಥ ಇದೆ ಅಂತ ಆಯ್ತು. ನಿಜವಾದ ವಿಷ್ಣು ಭಕ್ತಿ ಇದ್ರೆ ವಿಷ್ಣು ಧರ್ಮಕ್ಕೆ ಎಲ್ಲೇ ಪುರಸ್ಕಾರ ಸಿಕ್ಕರು ಇವನಿಗೆ ಆನಂದ ಆದ್ರೆ ವೈಷ್ಣವ ಇವನು. ಅದಾಗದೇ ಇದ್ರೆ ಇವನು ನಿಜವಾದ ವೈಷ್ಣವನಲ್ಲ. ಅದರಂತೆ ಬಾವಿಯನ್ನ, ಸರೋವರವನ್ನ, ನಾನಾ ವಿಧವಾದ ದೇವಾಲಯಗಳನ್ನು ಕಟ್ಟಿಸಬೇಕು. ಗಾಯತ್ರಿಯನ್ನು ಬಿಡಬಾರದು ಪುರುಷರಾಗಿದ್ರೆ. ಗಾಯತ್ರಿ ನಿರತಾಯೇಚ. ಗಾಯತ್ರಿ ಜಪ ಮಾಡಲಿಲ್ಲ, ಸ್ನಾನ ಸಂಧ್ಯಾವಂದನಗಳನ್ನು ಮಾಡ್ತಾ ಇರಲಿಲ್ಲ, ಬರೀ ಇಂತಹ ಲೌಕಿಕ ಕಾರ್ಯಗಳನ್ನೇ ಮಾಡಿದರೆ ಅದೂ ಪ್ರಯೋಜನ ಇಲ್ಲ. ಆರಾಮಾರೋಪ ನೋಡ್ರಿ, ಅಂದ್ರೆ ನಾನು ಪರಿಸರದ ಬಗ್ಗೆ ಹೇಳಿದ್ನಲ್ಲ, ಇವತ್ತೇನು ಭಾರಿ ನಾವೇ ಪರಿಸರದ ಬಗ್ಗೆ ಹೊಸದಾಗಿ ಹುಟ್ಟಿಸಿದ್ದೇವೆ ಎಲ್ಲವನ್ನು ಅಂತ ಜನ ತಿಳಿದಿದ್ದಾರೆ. ಸ್ಕಂದ ಪುರಾಣ ಏನು ಹೇಳುತ್ತದೆ ಆ ಮಾತನ್ನು ಕೇಳಿ, ವೇದವ್ಯಾಸ ದೇವರ ಮಾತನ್ನು ಕೇಳಿ.
ವೈಷ್ಣವ ಅಂತ ನಿನಗೆ ಅನಿಸ್ಬೇಕಾಗಿದ್ರೆ ನೀನು ವೃಕ್ಷಾರೋಪಣವನ್ನ ಕನಿಷ್ಠ ಪಕ್ಷ ಒಂದು ಸಣ್ಣ ವನವನ್ನಾದರೂ ನೀನು ನಿರ್ಮಾಣ ಮಾಡಿರಲೇಬೇಕು. ಇದಕ್ಕಿಂತ ಹೆಚ್ಚಿನ ಪರಿಸರ ಪ್ರಜ್ಞೆ ಏನಿದೆ ಹೇಳಿ? ಪರಿಸರದ ಪರಿಶುದ್ಧಿಗಾಗಿ ವೃಕ್ಷಗಳನ್ನ ಸ್ಥಾಪನೆ ಮಾಡಬೇಕು, ವೃಕ್ಷಗಳನ್ನ ಬೆಳೆಸಬೇಕು, ವೃಕ್ಷಾಂತರ್ಯಾಮಿಯಾದ ಭಗವಂತನ ಉಪಾಸನೆಯನ್ನ ಮಾಡಬೇಕು. ಅಲ್ಲಿಯ ಮಾತನ್ನೇ ಓದ್ತೇನೆ ನೋಡಿ. ಆರಾಮ ಆರೋಪಣ ರಥಾಹ ತಟಾಕ ಪರಿರಕ್ಷಕಾಹ. ನಾನಾ ವಿಧವಾದ ಆರಾಮಗಳನ್ನ, ವನಗಳನ್ನ, ಉದ್ಯಾನಗಳನ್ನ ಬೆಳೆಸಬೇಕು, ಸರೋವರಗಳನ್ನ ಪರಿಶುದ್ಧ ಮಾಡಬೇಕು, ನದಿಗಳನ್ನ ಶುದ್ಧವಾಗಿಡಬೇಕು, ಹೊಲಸಾಗಿಡಬಾರದು. ಇವತ್ತು ದೊಡ್ಡ ದೊಡ್ಡ ಊರುಗಳಲ್ಲಿ ನದಿಗಳಿವೆ. ಅವು ನದಿಗಳು ಅಂತ ಯಾರಿಗೂ, ನಿಮಗೂ ಗೊತ್ತಿಲ್ಲ, ನಿಮ್ಮ ತಂದೆಗೂ ಗೊತ್ತಿರಲಿಲ್ಲ, ನಿಮ್ಮ ತಾತನಿಗೂ ಗೊತ್ತಿರಲಿಲ್ಲ. ಅದಕ್ಕೂ ಹಿಂದೆ ನದಿಗಳಾಗಿತ್ತು. ಈಗ ಅವುಗಳೆಲ್ಲ ಚರಂಡಿಗಳಾಗಿ ಗಟಾಳಾಗಿ ಹರಿತಾ ಇವೆ. ಇವುಗಳನ್ನ ಭಗವಂತ ಕ್ಷಮಿಸೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಪರಮಾತ್ಮ ಎಷ್ಟರ ಮಟ್ಟಿಗೆ ನಮ್ಮನ್ನ ಸುಖವಾಗಿ ಇಡೋದಕ್ಕೋಸ್ಕರವಾಗಿ ಆಜ್ಞೆಯನ್ನು ಮಾಡಿದ್ದಾನೆ ತಿಳಿದು. ಇದರಿಂದ ದೇವರಿಗೆ ಏನಾಗಬೇಕಾಗಿದೆ? ನಾವು ನದಿ ಹರಿಸಿದ್ರೇನೋ, ಗಟಾರ ಹರಿಸಿದ್ರೇನೋ, ಎಲ್ಲಿ ಕುಡಿದ್ರೇನು, ಉಪ್ಪಿನ ನೀರು ಕುಡಿದ್ರೇನು, ಸಿಹಿ ನೀರು ಕುಡಿದ್ರೇನು, ದೇವರು ಹೇಳಿದ ಮಾತನ್ನ ಅವತ್ತು ನಾವು ಕೇಳಲಿಲ್ಲ, ಇವತ್ತು ಒದ್ದಾಡ್ತಾ ಇದ್ದೇವೆ. ಎಲ್ಲಿಯೂ ಗಿಡ ಇಲ್ಲ, ಎಲ್ಲಿಯೂ ಮಣ್ಣಿಲ್ಲ, ಬರೀ ಕಾಂಕ್ರೀಟ್ ಜಂಗಲ್ನೊಳಗೆ ನಾವು ಕುಳಿತು ನೀರಿಲ್ಲ ನೀರಿಲ್ಲ ಅಂತ ಶಂಖವಾದ್ಯ ಮಾಡಿದರೆ ಭಗವಂತ ಏನ್ ಮಾಡಬೇಕು? ಅವ ಶಂಖನಾದ ಮಾಡಿ ಉಪದೇಶ ಮಾಡಿದ್ದ, ಕೇಳದೇ ಇದ್ದಿದ್ದಕ್ಕೆ ನಾವು ಶಂಖವಾದ್ಯ ಮಾಡೋ ಪ್ರಸಂಗ ಇವತ್ತು ಬಂದಿದೆ. ಅವನು ಹೇಳಿದ, ಬರೀ ಕಾಂಕ್ರೀಟ್ ಹಾಕಿ ಕೂಡಬೇಡಿ, ಮಣ್ಣಿಗೆ ಸ್ಥಳ ಬಿಡಿ, ಮಣ್ಣಿನಲ್ಲೇ ಗಿಡ ಹಚ್ಚಿ, ಗಿಡ ಹಚ್ಚಿದ್ರೆ ಮಳೆ ಬರ್ತದೆ, ಇಲ್ಲದಿದ್ರೆ ಮಳೆ ಹೇಗೆ ಬರಬೇಕು ನಿಮಗೆ? ಮಳೆ ಬಂದ್ರೆ ತಾನೇ ಬೆಳೆ, ಬೆಳೆ ಬಂದ್ರೆ ಧರ್ಮ ಕರ್ಮ ಎಲ್ಲವೂ. ಐಹಿಕವಾದ ಹೊಟ್ಟೆ ತುಂಬಿಕೊಂಡು ಸುಖವಾಗಿ ಇರೋದಕ್ಕೂ ನಮಗೆ ಮಳೆ ಬೇಕು. ಮೋಕ್ಷ ಮಾರ್ಗದ ಸಾಧನೆಯನ್ನು ನಾವು ಮಾಡಿಕೊಳ್ಳಬೇಕು ಅಂದ್ರೂ ಕೂಡ ಬದುಕಬೇಕಲ್ಲ. ಯಜ್ಞಯಾಗಾದಿಗಳನ್ನು ಮಾಡಬೇಕಾದರೂ ಕೂಡ ನಮಗೆ ಮಳೆ ಬೇಕು. ಗೋ ಸಂಪತ್ತು ಬೆಳೆಸಬೇಕಾದರೂ ಕೂಡ ಸಸ್ಯ ಬೆಳಿಬೇಕು. ಇವತ್ತು ಎಲ್ಲ ಗೋಗಳನ್ನ ಕಸಾಯಖಾನೆಗೆ ಕಳಿಸ್ತಾ ಇದ್ರೆ ಬೇಡ ಅನ್ನುವವರಿಗೂ ಧೈರ್ಯ ಇಲ್ಲ. ಯಾಕೆಂದ್ರೆ ಬೇಡ ಅಂದ್ರೆ ನೀವು ಹುಲ್ಲು ಹಾಕ್ತೀರಾ? ಹುಲ್ಲೇ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ತಿನ್ಲಿಕ್ಕೆ ಹುಲ್ಲಿಲ್ಲ, ದುಡ್ಡಾದರೂ ಗಳಿಸಿ ನಾವು ಹೊಟ್ಟೆ ತುಂಬಿಕೊಳ್ತೇವೆ, ನೀವೇಗ್ ಬೇಡ ಅಂತೀರಿ ಅಂತ ಕೇಳಿದ್ರೆ ಕಸಾಯಿಖಾನೆಗೆ ಹೋಗ್ತಾ ಇರುವಂತಹ ಆಕಳಗಳನ್ನ ನೋಡ್ತಾ ಸುಮ್ಮನೆ ಕೊಡೋ ಸಂದರ್ಭವೂ ಬರ್ತಾ ಇದೆ. ಇಂತಹ ದುರ್ಧರ ಪ್ರಸಂಗ ಬರಬಾರದು ಅಂತಾದರೆ ಯಜ್ಞ ಆಗಬೇಕು ಅಂದ್ರೆ ಗೋ ಸಂಪತ್ತು ಬೇಕು. ನಮ್ಮ ಮೋಕ್ಷ ಸಾಧನೆ ಆಗಬೇಕು, ಶರೀರ ಬದುಕಬೇಕು. ಜೊತೆಗೆ ಸಮಾಜದಲ್ಲಿ ಎಲ್ಲರೂ ಸುಖವಾಗಿ ಇರಬೇಕು, ಮಳೆ ಬೇಕು. ಇದು ಎಲ್ಲದಕ್ಕೂ ಕೂಡ ಉತ್ತಮವಾಗಿರತಕ್ಕಂತಹ ವನಗಳು, ಉದ್ಯಾನಗಳು, ಸರೋವರಗಳು ಎಲ್ಲವೂ ಇರಬೇಕು. ಸರೋವರಗಳು ಇದ್ದದ್ದನ್ನೆಲ್ಲ ಮುಚ್ಚುತ್ತಾ ಹೋದರೆ ಭೂಮಿಯಲ್ಲಿರತಕ್ಕಂತಹ ವಾಟರ್ ಲೆವೆಲ್ಲೇ ಕಡಿಮೆ ಆಗ್ತಾ ಇದೆ. ಸಮೃದ್ಧವಾಗಿ ಅಲ್ಲಲ್ಲಿ ಸರೋವರಗಳಿತ್ತು. ಅವುಗಳಿಂದ ಎಷ್ಟು ಉತ್ತಮವಾದಂತಹ ಪರಿಸರ ಇತ್ತು ಅನ್ನೋದನ್ನು ನಾವು ಕಾಣುತ್ತೇವೆ. ಅಂದರೆ ಧರ್ಮ ಹಾಗೂ ಸಮಾಜದ ಸೌಖ್ಯ ಇವುಗಳೆರಡರಲ್ಲಿಯೂ ಕೂಡ ಪರಸ್ಪರವಾದ ಸಂಬಂಧ ಇದೆ ಅನ್ನೋದನ್ನು ಶಾಸ್ತ್ರ ತಿಳಿಸ್ತದೆ. ಆರಾಮ ಆರೋಪಣ ರಥಾಹ ತಟಾಕ ಪರಿರಕ್ಷಕಾಹ. ಇದನ್ನೆಲ್ಲ ಮಾಡಿ ಅಂತಿಷ್ಟೇ ಹೇಳೋದು ಸ್ವಾರಸ್ಯ ಅಲ್ಲ. ಇದನ್ನು ಮಾಡಿದರೆ ನಿನ್ನನ್ನು ವೈಷ್ಣವ ಅಂತೇವೆ, ಇಲ್ಲದಿದ್ರೆ ಅನ್ನೋದಿಲ್ಲ ಅಂತಂತಾನೆ ಕೃಷ್ಣ. ಅದು ಸ್ವಾರಸ್ಯ. ರೋಮಾಂಚಿತ ಶರೀರ. ಆಮೇಲೆ ಪರಮಾತ್ಮನ ಕಥೆಗಳನ್ನು ಕೇಳಿದರೆ ಮೈಯಲ್ಲಿ ರೋಮಾಂಚನವಾಗಬೇಕಂತ, ಅಷ್ಟು ಆನಂದ ಪುಲಕಿತರಾಗಬೇಕಂತ. ತುಳಸಿ ಕಾನನನ್ನು ದೃಷ್ಟವ. ಎವರಿಗೆ ತುಳಸಿ ವೃಕ್ಷ ಕಾಣಿಸ್ತು ಅಂದ್ರೆ ನಮಸ್ಕಾರ ಮಾಡದೇ ಇರಬಾರದು. ನಮಸ್ಕುರುವತೆ ನರಾಹ. ಯಾವಾಗಲೂ ತುಳಸಿಯನ್ನ ಕಿವಿಯಲ್ಲಿ ಇಟ್ಟುಕೊಂಡಿರಬೇಕು. ತುಳಸಿಯನ್ನ ಆಘ್ರಾಣನ ಮಾಡಬೇಕು. ಆ ತುಳಸಿಯ ಮೂಲದಲ್ಲಿರುವ ಮೃತ್ತಿಕೆಯನ್ನು ಹಚ್ಚಿಕೊಳ್ಳಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಅತಿಥಿ ಸತ್ಕಾರ ಮಾಡಬೇಕು, ವೇದದ ಪಾಠ ಪ್ರವಚನ ಮಾಡಬೇಕು, ಶಾಸ್ತ್ರಗಳ ಪಾಠ ಪ್ರವಚನ ಮಾಡಬೇಕು, ಅನ್ನದಾನ ಮಾಡಬೇಕು, ಪಾನೀಯ ದಾನ, ನೀರಿನ ದಾನ ಮಾಡಬೇಕು. ಏಕಾದಶಿಯು ವ್ರತಪರಾಹ. ಇಷ್ಟೆಲ್ಲ ಮಾಡಿ ಏಕಾದಶಿ ಉಪ್ಪಿಟ್ಟು ತಿಂದ್ರೆ ಅಲ್ಲ, ಏಕಾದಶಿ ಉಪವಾಸ ಮಾಡಬೇಕು. ಸೇವೈ ಭಾಗವತೋತ್ತಮಾಹ. ನಿರಾಹಾರ ಏಕಾದಶಿ ಉಪವಾಸವನ್ನು ಮಾಡಿದರೆ ಅವರು ಭಗವತೋತ್ತಮರು. ಇದನ್ನು ನಿಜವಾಗಿ ಬೇಕು ಅಂದರೆ ನೀವು ಟ್ರಾನ್ಸ್ಲೇಷನ್ ಮಾಡಿಸಿಕೊಂಡು ಈ ಶ್ಲೋಕಗಳನ್ನು ಬರೆದು ಮನೆಯಲ್ಲಿ ಇಟ್ಟುಕೊಂಡು ಇದರೊಳಗೆ ಒಂದೊಂದನ್ನಾದರೂ ನಾವು ಸಾಧನೆ ಮಾಡ್ತಾ ಹೋಗೋಣ. ಕೆಲವು ಸುಲಭ ಇದೆ, ಕೆಲವು ಕಠಿಣ ಇರಬಹುದು, ಕೆಲವು ಸುಲಭ ಇದೆ. ಸಾಮಾನ್ಯವಾಗಿ ಬಹಳ ಕಠಿಣವಾದದ್ದು ಇದರೊಳಗೆ ಯಾವುದೇನಿಲ್ಲ. ಅವ್ವ ಅಪ್ಪನ ಮಾತು ಕೇಳಿದ್ರೆ ಯಾರಪ್ಪಂದು ಏನು ಗಂಟು ಹೋಗೋದಿದೆ. ಅದರೊಳಗೆ ಏನು ಕಠಿಣ ಇದೆ? ಏನು ಕಠಿಣ ಇಲ್ಲ. ತುಳಸಿಗೆ ನಮಸ್ಕಾರ ಮಾಡಿದರೆ ಏನು ಖರ್ಚಾಗೋದಿದೆ ನಿಮಗೆ? ಏನೂ ಖರ್ಚಾಗೋದಿಲ್ಲ.
ಕೆಲವು ಮಾತ್ರ ಖರ್ಚಿನದಿದೆ. ಉದ್ಯಾನ ಮಾಡಬೇಕು ಅಂದ್ರೆ ಸ್ವಲ್ಪ ಖರ್ಚಾಗಿತ್ತು. ಆದರೆ ಎಲ್ಲದಕ್ಕೂ ಏನು ಖರ್ಚಾಗುವುದಿಲ್ಲ. ಪಾನೀಯದಾನರ ನಿರತಾಹ ಅನ್ನದಾನರತಾಶ್ಚಯೇ. ಆಮೇಲೆ ಗೋದಾನ ಮಾಡಬೇಕು, ಕನ್ಯಾದಾನ ಮಾಡಬೇಕು. ಕನ್ಯೆ ಇದ್ರೆ ಇಲ್ಲದೆ ಇದ್ರೆ ಇನ್ನೊಬ್ಬರ ಬಡವರ ಕನ್ಯಾದಾನಕ್ಕೆ ಖರ್ಚಾದರೂ ಕೊಟ್ರೆ, ಕೆಲವರಿಗೆ ಕನ್ಯೆ ಹುಟ್ಟಿರೋದಿಲ್ಲ, ಬರೇ ಗಂಡಸು ಮಕ್ಕಳೇ ಇರ್ತಾರೆ. ಅಂಥವ್ರು ಏನ್ ಮಾಡಬೇಕು? ಕನ್ಯೆ ಯಾರಿಗೆ ಇದ್ದಾರೆ ಅವರಿಗೆ ಗತಿ ಇಲ್ಲದೆ ಇದ್ರೆ, ದರಿದ್ರರಾಗಿದ್ರೆ ಅಂಥವರಿಗೆ ಕನ್ಯಾದಾನ ಮಾಡೋದಕ್ಕೆ ಸಹಾಯ ಮಾಡಿದರೂ ಕನ್ಯಾದಾನ ಮಾಡೋ ಪುಣ್ಯ ಬರ್ತದೆ. ಅದೂ ಒಂದು ವೈಷ್ಣವ ಮಾಡಬೇಕಾದ ಕರ್ತವ್ಯ. ಮದರ್ಥಂ ಕರ್ಮಕರ್ತಾರಃ. ಹೀಗೆ ಇಂತಹ ಅನೇಕ ಸದ್ಗುಣಗಳಿಂದ ಯುಕ್ತರಾದವರು ಯಾರೋ ಅವರು ಮಾತ್ರ ವೈಷ್ಣವರು ಅಂತ ಅನಿಸಿಕೊಳ್ತಾರೆ. ವೈಷ್ಣವರಲ್ಲಿ ಭಕ್ತಿ ಮಾಡುವವರು ವೈಷ್ಣವರು ಅಂತ ಅನಿಸಿಕೊಳ್ತಾರೆ ಅಂತ ಬಹಳ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೇನೆ. ಹೀಗೆ ವೈಷ್ಣವರ ಧರ್ಮವನ್ನ ಆ ಬ್ರಾಹ್ಮಣನಿಗೆ ಉಪದೇಶ ಮಾಡಿ ಭಗವಂತ ಅದರ್ಶನಾಗಿ ಹೋಗಿದ್ದಾನೆ. ಈ ರೀತಿಯಾಗಿ ಆ ಪಾಪ ವಿನಾಶಿನಿ ತೀರ್ಥದಲ್ಲಿ ಬೇಕಾದಷ್ಟು ಜನ ಸ್ನಾನಾದಿಗಳನ್ನು ಮಾಡಿಕೊಂಡು ಸಿದ್ಧಿಯನ್ನು ಹೊಂದಿರತಕ್ಕಂತಹ ಮಹಾನುಭಾವರಿದ್ದಾರೆ ಅನ್ನೋದನ್ನು ತಿಳಿಸ್ತಾರೆ. ಪುಣ್ಯಶೀಲ ಅನ್ನುವಂತಹ ಮತ್ತೊಬ್ಬ ಬ್ರಾಹ್ಮಣ, ಆ ಪುಣ್ಯಶೀಲ ಎಂಬಂತಹ ಬ್ರಾಹ್ಮಣ ಶ್ರಾದ್ದವನ್ನ ಮಾಡ್ತಾ ಇರುವಾಗ, ನಿನ್ನೆ ಬಂತಲ್ಲ ಹೇಮಾಂಗ ಎಂಬ ರಾಜ ಹೇಗೋ ಹಾಗೆ ಯಾರು ಕಾಣಿಸ್ತಾರೋ ಅವ್ರನ್ನ ಕರೆದು ಊಟಕ್ಕಾಗಿ ಶ್ರಾದ್ದ ಮಾಡಿ ಕಳಿಸ್ತಿದ್ದ ಅಷ್ಟೇ. ಅವನು ಬಹಳ ಶುದ್ಧರಾದವರಿರಬೇಕು, ಸದಾಚಾರಿಗಳಿರಬೇಕು, ಅಧಿಕಾರಿಗಳೇ ಬರಬೇಕು ಅಂತೆಲ್ಲ ನೋಡ್ತಾ ಇರಲಿಲ್ಲ. ಅದು ತಪ್ಪು. ನಿನ್ನೆ ಹೇಳಿದ ಹಾಗೆ ಬಡವರಿದ್ರೆ ದಯಾ ಮಾಡಿ ಅವರಿಗೆ ಸಹಾಯ ಮಾಡೋದು ಬೇರೆ. ಶ್ರಾದ್ದಾದಿಗಳಲ್ಲಿ ಭೋಜನ ಮಾಡಿಸಬೇಕಾಗಿದ್ದರೆ ಯೋಗ್ಯರಾದಂತಹ ಉತ್ತಮರಾದಂತಹ ವ್ಯಕ್ತಿಗಳನ್ನೇ ಮಾಡಬೇಕು. ಅನಧಿಕಾರಿಗಳಿಗೆ ಭೋಜನ ಮಾಡಿಸಿದ್ದಕ್ಕೆ ಅವನ ಮುಖ ವಿಕೃತವಾಗಿ ಹೋಗ್ತು, ಕಪ್ಪೆ ಹಾಗೆ ಆಗ್ತದೆ, ಗರ್ಧಭ ಮುಖ. ಅಷ್ಟು ವಿಕೃತವಾಗಿ ವಿರೂಪವನ್ನು ಹೊಂದುತ್ತಾನೆ. ಹೊಂದಿ ಅಗಸ್ತ್ಯರಿಗೆ ಮತ್ತೆ ಶರಣ ಹೋದಾಗ ಅಗಸ್ತ್ಯರು ಆಕಾಶಗಂಗೆಯಲ್ಲಿ, ಇನ್ನೊಂದು ತೀರ್ಥ ಆಕಾಶಗಂಗೆಯಲ್ಲಿ ಸ್ನಾನ ಮಾಡಿ, ನೀನು ಭಗವಂತನನ್ನ ಒಲಿಸಿಕೋ, ಅದರಿಂದ ನಿನಗೆ ಇದರ ಪಾಪದ ಪರಿಹಾರವಾಗ್ತದೆ. ಜೊತೆಗೆ ಇನ್ನೊಂದು ಸಲ ಈ ರೀತಿಯಾಗಿ ಅನಧಿಕಾರಿಗಳಿಗೆ ನೀನು ಶ್ರಾದ್ದದಲ್ಲಿ ಭೋಜನ ಮಾಡಿಸುವುದು ಸರಿಯಲ್ಲ. ಶ್ರಾದ್ದ ಅಂದ್ರೆ ಏನು? ಅಂತರ್ಯಾಮಿಯಾದ ಪರಮಾತ್ಮನನ್ನ ಸಂತೋಷಪಡಿಸೋದರಿಂದ ಪಿತೃಗಳಿಗೆ ಉದ್ಧಾರವಾಗಬೇಕು ಅನ್ನೋದಕ್ಕಾಗಿ ಮಾಡೋದು. ಯಾವ ವ್ಯಕ್ತಿ ಊಟವನ್ನ ಮಾಡ್ತಾನೆ ಅವನಿಗೇನು ಜ್ಞಾನ ಇರ್ತದೆ, ಏನು ಅನುಸಂಧಾನ ಇರ್ತದೆ, ಎಷ್ಟು ಶ್ರದ್ಧೆ ಇರ್ತದೆ, ತಾನು ಉಂಡದ್ದೆಲ್ಲ ಒಳಗಿರುವ ಪರಮಾತ್ಮನಿಗೆ ಅಂತ ಯಾರು ಸಮರ್ಪಣೆ ಮಾಡುವಂತಹ ಜ್ಞಾನವನ್ನು ಪಡೆದುಕೊಂಡಿದ್ದಾನೆ. ಬರೀ ಜ್ಞಾನ ಇದ್ರೆ ಅಲ್ಲ, ಜ್ಞಾನಕ್ಕೆ ತಕ್ಕಂತೆ ಸದಾಚಾರ ಇದೆ. ಅಂತಹ ವ್ಯಕ್ತಿಗೆ ನಾವು ಕೊಟ್ರೆ ಅವನು ದೇವರಿಗೆ ಸಮರ್ಪಣೆ ಮಾಡ್ತಾನೆ, ಪಿತೃಗಳ ಉದ್ಧಾರ ಆಗ್ತದೆ. ಸುಮ್ಮನೆ ಹೋಗಿ ತಿಂದು ಆಮೇಲೆ ಮತ್ತೆ ದುರಾಚಾರ ಮಾಡ್ತಾ ಇರತಕ್ಕಂತಹ ವ್ಯಕ್ತಿ, ಮದ್ಯಪಾನಾದಿಗಳನ್ನು ಮಾಡುವವನೋ, ಇನ್ನನೇಕ ವಿಧವಾದ ದುಷ್ಟ ಪ್ರವೃತ್ತಿಗಳಿದ್ದವನೋ, ಯಾವುದೋ ಅನಾಚಾರ್ಯ ಸ್ನಾನ ಸಂಧ್ಯಾ ವಂದನನೂ ಮಾಡದೇ ಇದ್ದಂತಹ ವ್ಯಕ್ತಿಗೆ ಭೋಜನಾದಿಗಳನ್ನು ಮಾಡಿಸಿದರೆ ಮಹಾ ಅನರ್ಥವಾಗ್ತದೆ ಎಂಬುದಾಗಿ ಆ ಪುಣ್ಯಶೀಲನ ಕಥೆಯಿಂದ ತಿಳಿಸಿಕೊಡ್ತಾ ಇದ್ದಾರೆ. ಚಕ್ರತೀರ್ಥದ ಮಹಿಮೆಯನ್ನು ಹೇಳ್ತಾರೆ. ಪದ್ಮನಾಭ ಅಂತ ಒಬ್ಬ ಬ್ರಾಹ್ಮಣ. ಆ ಪದ್ಮನಾಭ ಎಂಬಂತಹ ಬ್ರಾಹ್ಮಣ, ಅವನಿಗೆ ಬೇಕಾದಷ್ಟು ತಪಸ್ಸು ಮಾಡಿದ ಮೇಲೆ ಕೊನೆಗೆ ಒಬ್ಬ ಅಸುರ ರಾಕ್ಷಸ ಬಂದು ಅವನನ್ನು ತಿನ್ನೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆ ರಾಕ್ಷಸ ತಿನ್ನೋದಕ್ಕೆ ಪ್ರಯತ್ನ ಮಾಡಿದಾಗ ಪರಮಾತ್ಮನ ಸ್ತೋತ್ರ ಮಾಡ್ತಾನೆ. ಭಗವಂತ ತನ್ನ ಚಕ್ರವನ್ನು ಕೊಟ್ಟು ಕಳಿಸ್ತಾನೆ. ಅಸುರನ ಸಂಹಾರವಾಗ್ತದೆ. ಆ ಅಸುರ ಯಾರು ಅಂದ್ರೆ ಅವನೊಬ್ಬ ಗಂಧರ್ವ, ಸುಂದರ ಅನ್ನುವ ಗಂಧರ್ವ. ಅನೇಕ ಗಂಧರ್ವ ಸ್ತ್ರೀಯರಿಂದ ಕೂಡಿಕೊಂಡು ಕಾವೇರಿ ತೀರ, ಶ್ರೀರಂಗ ರಂಗನಾಥನ ಕ್ಷೇತ್ರವಾದ ಕಾವೇರಿ ತೀರ ಪರಮ ಪವಿತ್ರವಾದದ್ದು. ಅನ್ಯಕ್ಷೇತ್ರೇ ಕೃತಂ ಪಾಪಂ ವಿಷ್ಣು ಕ್ಷೇತ್ರೇ ವಿನಶ್ಯತಿ, ವಿಷ್ಣು ಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪಾಯಿತಂ ಭವೇತ್. ಬೇರೆ ಕಡೆಗೆ ನಾವು ಪಾಪ ಮಾಡಿ ವಿಷ್ಣು ಕ್ಷೇತ್ರಗಳಲ್ಲಿ ಪರಿಹಾರ ಮಾಡಬೇಕು, ಅಲ್ಲಿಯೇ ಹೋಗಿ ಪಾಪ ಮಾಡಿದರೆ ಗತಿ ಏನು? ಅವನು ಕಾವೇರಿ ತೀರ, ಒಳ್ಳೆ ರಂಗನಾಥ ದೇವರ ಕ್ಷೇತ್ರ ಅಂತಲ್ಲಿ ಹೋಗಿ ವಿವಸ್ತ್ರನಾಗಿ ನದಿ ತೀರದಲ್ಲಿ ಓಡಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ವಸಿಷ್ಠ ಋಷಿಗಳು ಅಲ್ಲಿ ಸ್ನಾನಕ್ಕೆ ಅಂತ ಬರ್ತಾರೆ. ರಂಗನಾಥ ದೇವರ ಪೂಜೆಯನ್ನ ಮಾಡಬೇಕು ಅಂತ ಮಧ್ಯಾಹ್ನ ಕಾಲದಲ್ಲಿ ಸ್ನಾನಕ್ಕೆ ಅಂತ ಬಂದ್ರೆ ಇವನನ್ನ ನೋಡ್ತಾರೆ. ಈ ಅವಸ್ಥೆಯಲ್ಲಿ ಇದ್ದದ್ದನ್ನ ಕಂಡು ಶಾಪ ಕೊಡ್ತಾರೆ, ನೀನು ರಾಕ್ಷಸನಾಗು, ಅಸುರನಾಗು. ಋಷಿಗಳು, ದೇವತೆಗಳು, ದೇವತಾ ಕ್ಷೇತ್ರಗಳು ಅವುಗಳಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅನ್ನೋದು ನಿನಗೆ ಗೊತ್ತಿಲ್ಲ, ಅನ್ನೋದಕ್ಕಾಗಿ ನೀನು ಅಸುರನಾಗು ಅಂತ ಶಾಪ ಕೊಟ್ಟಿರ್ತಾರೆ. ಆ ವಸಿಷ್ಠರ ಶಾಪದಿಂದ ಅಸುರನಾದ ಈ ವ್ಯಕ್ತಿ
ಪರಮಾತ್ಮನ ಚಕ್ರದ ಸ್ಪರ್ಶದಿಂದ ಸಾಯ್ತಾನೆ. ಆ ಭಗವಂತನ ಸುದರ್ಶನ ಚಕ್ರದ ಸಾಕ್ಷಾತ್ ಸ್ಪರ್ಶವಾಗೋದರಿಂದ ಅವನಿಗೆ ಉದ್ಧಾರವಾಗಿ ತನ್ನ ಗಂಧರ್ವ ದೇಹವನ್ನು ಹೊಂದಿ ಅವನು ಪರಮಾತ್ಮನ ಪಾದವನ್ನು ಸೇರ್ತಾನೆ ಎಂಬಂತಹ ಮಾತನ್ನ ಚಕ್ರತೀರ್ಥದ ಮಹಿಮೆ. ಅದು ಚಕ್ರತೀರ್ಥದಲ್ಲಿ ನಾನು ಆ ಚಕ್ರ ಆ ಪದ್ಮನಾಭ ಎಂಬ ಬ್ರಾಹ್ಮಣನ ಪ್ರಾರ್ಥನೆಯಂತೆ ಆ ತೀರ್ಥದಲ್ಲೇನೆ ವಿಲೀನವಾಗ್ತದೆ ಅನ್ನೋದಕ್ಕಾಗಿ ಅದಕ್ಕೆ ಚಕ್ರತೀರ್ಥ ಎಂಬಂತಹ ಹೆಸರು ಬರುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಹೀಗೆ ಇನ್ನೂ ಅನೇಕ ವಿಧವಾದ ಕಥೆಗಳನ್ನು ಹೇಳುತ್ತಾರೆ. ಇಂತಹ ವಿವಿಧ ತೀರ್ಥಕ್ಷೇತ್ರಗಳ ಸಂಗಮದಂತೆ ಇರತಕ್ಕಂತಹ ಆ ಕ್ಷೇತ್ರದಲ್ಲಿ ಪರಮಾತ್ಮ ಪ್ರತಿಯೊಂದು ಕಲ್ಲುಗಳಲ್ಲಿ, ಪ್ರತಿಯೊಂದು ಗಿಡಗಳಲ್ಲಿ, ಪ್ರತಿಯೊಂದು ನೀರಿನ ಹನಿಗಳಲ್ಲಿ ತಾನು ಸನ್ನಿಹಿತನಾಗಿದ್ದು ಆ ದೇವತೆಗಳನ್ನು ನಿಮಿತ್ತ ಮಾಡಿ ಅವರ ಮೂಲಕವಾಗಿ ಅದಕ್ಕೆ ವಿಶೇಷವಾದ ಪ್ರಾಶಸ್ತ್ಯವನ್ನು ತಂದುಕೊಟ್ಟು ಪರಮಾತ್ಮ